ದೇವರ ವಾಕ್ಯವನ್ನು ನಾವು ಸ್ವಲ್ಪ ಸಮಯ ಕೇಳಿಸ್ಕೊಳ್ಳೋಣ. ಬಿಸಿಲು ಸ್ವಲ್ಪ ಕಡಿಮೆ ತನಕಂಡು ನಾನೇನು ಪರವಾಗಿಲ್ಲ, ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಕ್ಲುಪ್ತವಾಗಿ ಕೇಳಿಸ್ಕೊಳ್ಳೋಣ. ಓಕೆ, ಅಪೊಸ್ತಲ ಕಾರ್ಯಗಳು 13ನೇ ಅಧ್ಯಾಯ 22ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲ ಕಾರ್ಯಗಳು 13ನೇ ಅಧ್ಯಾಯ 22ನೇ ವಚನ ಏನಂತಂದ್ರೆ, ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಅವನು ನನಗೆ ಒಪ್ಪುವ ಮನುಷ್ಯನು. ಒಂದ್ಸಾರಿ ಹೇಳ್ತಿರೆಲ್ಲರೂ, ಅವನು ನನಗೆ ಒಪ್ಪುವ ಮನುಷ್ಯನು. ಯಾರು ಒಪ್ಪುವ ಮನುಷ್ಯ ಅಂದ್ರೆ ದಾವೀದನನ್ನು ಏಕೆ ದೇವರು ಮೆಚ್ಚಿದ, ದಾವೀದನನ್ನು ಏಕೆ ದೇವರು ಒಪ್ಪಿದ ಅಂತಂದ್ರೆ, ದೇವರಿಗೆ ಒಪ್ಪುವ ಮನುಷ್ಯನಾಗೇನಂತೆ ದಾವೀದನು. ಯಾರಿಗೆ ಒಪ್ಪುವ ಮನುಷ್ಯನಾಗೇನಂತೆಮ್ಮ? ಇದನ್ನಂದೇ ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನು ಉಳಿದಿದ್ದ ಭಾಗಲ್ಲ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ದಾವೀದನು ದೇವರಿಗೆ ಯಾಕೆ ಒಪ್ಪುವ ಮನುಷ್ಯನಾದನು. ಇದಕ್ಕಂದ್ರೆ ಕೆಲವರು ಮೆಚ್ಚುತ್ತಾರಂತಂದ್ರೆ ಏನೋ ಇರ್ತದ ಮತ್ತೆ ಸೀಕ್ರೆಟ್ ಅಂತ ಅರ್ಥ ಮಾಡ್ತಾರೆ. ಅವ್ರ ಮಾತು ಕೇಳ್ತಾರಂತ ಕೆಲವ್ರನ್ನ ಮೆಚ್ಕೊಳ್ತಾರೆ, ಇಲ್ಲ ಅವರು ಹೇಳಿದಕ್ಕ ವಿಧೇಯರಾಗ್ತಾರಂತ ಮೆಚ್ಕೊಳ್ತಾರೆ, ಇಲ್ಲ ಅವ್ರು ಹೇಳಿದಕ್ಕ ಅವ್ರು ಕೊಡ್ತಾರೆ ಏನಾದ್ರು ವಸ್ತಾಗ್ಲಿ ಹಣ ಆಗ್ಲಿ ಅಂತಂದ್ರೆ ಮೆಚ್ಕೊಳ್ತಾರ. ಹಂಗ ಕೆಲವ್ರನ್ನ ಮೆಚ್ಚುತ್ತಾರ ಮಾತು. ಕೆಲವರು ಹೇಳಿದ ಕೆಲಸ ಮಾಡಿದ್ರೆ ಮೆಚ್ಚುತ್ತಾರ ಮಾತು. ಆದ್ರೆ ದೇವರು ದಾವೀದನನ್ನು ಯಾಕೆ ಒಪ್ಪಿದ ಅಂತಂದ್ರೆ, ದಾವೀದನು ದೇವರಿಗೆ ಹೃದಯಾನುಸಾರನ ಅಂತ ಹೇಳಿದಂತೆ. ಯಾರಿಗೆ ಹೃದಯಾನುಸಾರನು? ದೇವರಿಗೆ ಹೃದಯಾನುಸಾರನಂತೆ. ಮನುಷ್ಯರಿಗೆ ಹೃದಯಾನುಸಾರನ ಆಗಿದ್ದನೆಲ್ಲ ಒಟ್ಟು ಗೊತ್ತಿಲ್ಲಾಗ್ಲಿ, ದೇವರಿಗೆ ಹೃದಯಾನುಸಾರ ಅಂದ್ರೆ ದೇವರ ಹೃದಯದಲ್ಲಿ ಏನೈತೋ ಅದು ದಾವೀದನ ಹೃದಯದಲ್ಲಿ ಐತಂತೆ. ಹಲ್ಲೆಲೂಯಾ. ಯಾವ ಹೃದಯದಲ್ಲಿ? ದೇವರ ಹೃದಯದಲ್ಲಿ ಏನಾದ್ರೂ ಈ ಭೂಮಿ ಮೇಲೆ ಮಾಡ್ಬೇಕನ್ನಿಸ್ತೋ, ಏನಾದ್ರೂ ಪ್ರಣಾಳಿಕೆ ನೆರವೇರ್ಬೇಕನ್ನಿಸ್ತೋ, ಅದೆಲ್ಲ ಮನಸ್ಸು ಯಾರ ಮನಸ್ಸಿನಲ್ಲಿ ಐತಂದ್ರೆ ದಾವೀದನ ಹೃದಯದಲ್ಲಿ ಐತಂತೆ. ನೋಡ್ರಿ ಹೆಂಗ ದೇವ್ರ ಕಂಡಿಡ್ಕಣ ನೋಡ್ರಿ ಒಬ್ಬ ಮನುಷ್ಯನ ಭೂಮಿ ಮೇಲೆ. ದಾವೀದಕ್ಕಿಂತ ಮೊದಲು ಬೇಕಾದಷ್ಟು ಜನರದರ ಮಾತು. ಅಬ್ರಾಮದನ, ಇಸಾಕದನ, ಯಾಕೋಬದನ, ಅನೋಕದನ, ಆದಾಮದರ, ಎಷ್ಟೋ ಜನರದರ ಮಾತು, ಏಸೇಮ್ ಎಲ್ಲರದರ ಮಾತು. ಆದ್ರೆ ಯಾರನ್ನ ಸಹ ಈ ರೀತಿಯಾಗಿ ಒಪ್ಪಿಗೆ ಮನುಷ್ಯನಂತ ಬರೆದಿಲ್ಲ ಮಾತು ಬೈಬಲ್ ಅಲ್ಲಿ. ದಾವೀದನನ್ನು ಏಕೆ ದೇವರು ಮೆಚ್ಚಿದ ಅನ್ನುವಂಥದ್ದು ಪ್ರಶ್ನೆ ಮಾತು. ಯಾರನ್ನ ನಾವು ಪ್ರೀತಿಸ್ತಾರನ್ನ ಕೇಳಿದ್ರೆ, ಎದಕ್ಕ ನೀನು ಅವ್ರಿಗಂದ್ರೆ ಅಷ್ಟಿಷ್ಟ ಅಂತ ಕೇಳಿದ್ರೆ ಹೇಳ್ತಾರ ಮಾತು. ಅವರು ಕೆಲಸ ಹೇಳ್ತಾರೆ, ಅವ್ರ ರೂಪ ಹೇಳ್ತಾರೆ, ಅವ್ರ ಮನೆತನ ಹೇಳ್ತಾರೆ, ಅವ್ರ ಬ್ಯಾಕ್ ಗ್ರೌಂಡ್ ಹೇಳ್ತಾರೆ, ಅವ್ರ ಆಕ್ಟಿವ್ ಹೇಳ್ತಾರೆ, ಅವರು ಎಜುಕೇಶನ್ ಹೇಳ್ತಾರೆ, ಅವರು ಟೆಂಡ ಯಾವ್ದೋ ಒಂದು ಹೇಳ್ತಾರೆ ಮಾತು. ಒಬ್ರು ಯಾರ ಕೇಳಿದ್ರೆ ಅಂತೆ, ಎದಕ್ಕ ನಿನಗೆ ಆ ಹುಡುಗ ಅಷ್ಟಿಷ್ಟ ಅಪ್ಪೇ, ನಿನಗೆ ನಿಮ್ಮ ಅಪ್ಪ ನಿಮ್ಮಮ್ಮ ನೋಡಿದ್ದೆಲ್ಲ ಮಾಡಿಕ ನಿನಗೆ ಎದಕ್ಕ ಅಷ್ಟಿಷ್ಟ ಅಂತ. ಆತ ಗಾಡಿ ಹೊಡೆದ್ರೆ ರೋಡ್ ಮೇಲೆ ಹೊಡೆಯಂಗಿಲ್ಲ, ಎಲ್ಲಿ ಹೊಡೆಯಂಗಿಲ್ಲ ಅಂತ ಮತ್ತೆ ಎಲ್ಲಿ ಹೊಡಿತಲ್ಲ ಮಸಲಿ. ಆಗ ಒಪ್ಪುತ್ತಾರ ಮಾತು. ಎದಕ್ಕಂತ ಗೊತ್ತಿಲ್ಲ ಅಲ್ಲಿ. ಕೆಲವರು ಮಾತಾಡಿ ನೈಸ್ ಮಾಡಿದ್ರೆ ಒಪ್ಪುತ್ತಾರ ಮಾತು. ಕೆಲವರು ಡೈರೆಕ್ಟರ್ ಪೇಸ್ ಮಾತಾಡ್ತಾರಲ್ಲ, ಅವ್ರನ್ನ ಜಲ್ದಿ ಯಾರು ಒಪ್ಪಿಗೆ ಮಾತು. ಅವ್ರಿಗೆ ಕಣಕಾಗಿರ್ತಾರಂತೆ. ಆಗಲ್ಕಾಯಿ ತರ ಇರ್ತಾರಂತೆ. ದಿವಸ ಇತ್ತ ನೋಡ್ರಿ ಎಲ್ಲ ಸ್ವಲ್ಪ ಆಗ್ಲಿ ಹೋಗ್ಬರ್ತೀವಿ. ಎದಕ್ಕೆ ನೈಸ್ ಮಾಡಿದ್ರೆ ಜಲ್ದಿ ಒಪ್ಪುತ್ತಾರ ಮಾತು. ಅವ್ರದ್ದು ಪಾಡ ಅವ್ರ ಬುಳ್ಳಿ, ಅವ್ರ ತಿಂಗಳು ಅವ್ರ ಬುಳ್ಳು. ನಾವು ಎದಕ್ಕೆ ಸುಮ್ಮನೆ ಹೇಳಿ ಕೆಲ ಕೆಡಿಸಿ ಹೋಗೋ, ಅವ್ರ ಮುಂದಕ್ಕೆ ಹೋಗಿ ಪುಣ್ಯ ಕನ್ನ ಬುಳ್ಳಿ, ಕುದುರೆ ಕನ್ನ ಬುಳ್ಳಿ, ನಮ್ಗೆ ಯಾಕಂತ ಅಂತಾರಲ್ಲ, ಅವ್ರನ್ನ ಒಪ್ತಾರಂತೆ. ಬುದ್ಧಿಗಿದ್ದ ಐತಲ್ಲ ಹೋಗ್ಬೇಡ, ದಾರಿ ಸರಿಗಿಲ್ಲ ಅಂತಂದ್ರೆ ನೋಡು ಅಸಿಲ್ ನಮ್ನ ಅಂದ್ರೆ ಸೇರ್ ವರ್ಡ್ ಅಂತಾರಲ್ಲ, ಮತ್ತೆ ಪುಣ್ಯಕ್ಕೆ ಹೋಗಿ ಬುಳ್ಳಾರ್ದು ಮಾತಾಡ ಕೇಳ್ತಾರಂತ ಅರ್ಥ. ಅದಕ್ಕೋಸ್ಕರ ಅವ್ರು ಮಾತು ಒಪ್ತಾರೆ. ಡೈರೆಕ್ಟರ್ ಆಗಿ ಮಾತಾಡೋದು ಮಾತು ಒಪ್ಪಲ್ಲ ಚೆಲ್ಲ. ಕೆಲವರು ಎದಕ್ಕೆ ಒಪ್ಪುತ್ತಾರೋ ಗೊತ್ತಿಲ್ಲ ಆಗ್ಲಿ, ಭೂಮಿ ಮೇಲೆ ಮನುಷ್ಯರು ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ ಮಾತು. ಅಯ್ಯೋ ಸುಮ್ಮನೆನ್ನ ಮೆಚ್ಚಿದೆ, ಸುಮ್ಮನೆನ್ನ ಒಪ್ಪಿದ ಅಂತೇಳಿ. ಆದ್ರೆ ದಾವೀದನ ದೇವರು ಯಾಕೆ ಒಪ್ಪೇನಂತಂದ್ರೆ, ದೇವರ ಹೃದಯದಲ್ಲಿ ಏನೈತೋ ಮನಸ್ಸು, ಆ ಮನಸ್ಸು ದಾವೀದನ ಹೃದಯದಲ್ಲಿ ಐತೆ. ಅದಕ್ಕೋಸ್ಕರವೇ ದೇವರು ದಾವೀದನನ್ನು ಒಪ್ಪಿದಂತೆ. ಯಾರನ್ನ ಒಪ್ಪಿದಮ್ಮ? ಕೆಲವರು ನಾವು ಒಪ್ಪಿಕೊಳ್ತಾರೆ ಮಾತು. ಒಪ್ಪಿಗೆ ಹೇಳುವಂಥದ್ದು ಕೆಲವರು ಬಂಧಾನದಿಂದ ಒಪ್ಪಿಸ್ತಾರೆ, ಕೆಲವರು ಒತ್ತಾಯ ಮಾಡಿ ಒಪ್ಪಿಸ್ತಾರೆ,
ಕೆಲವರು ಹಣ ಕೊಟ್ಟು ಒಪ್ಪಿಸ್ತಾರೆ, ಕೆಲವರು ಉದ್ಯೋಗ ಕೊಟ್ಟು ಒಪ್ಪಿಸ್ತಾರೆ, ಕೆಲವರು ನೀನು ಒಪ್ಪಿಕೊಳ್ಳದೆ ಹೋದ್ರೆ ನೀನು ಮರ್ಯಾದೆ ಅಂತ ಒಪ್ಪಿಸ್ತಾರೆ, ಏನೋ ಮಾಡಿ ಒಪ್ಪಿಸ್ತಾರೆ. ಒಟ್ಟು ಆದ್ರೆ ಹಂಗ ಒಪ್ಪಿಸಿಲ್ಲ ದಾವೀದನನ್ನು. ದೇವರ ಹೃದಯದಲ್ಲಿ ಏನಾಯ್ತು ಅದು ದಾವೀದನ ಹೃದಯದಲ್ಲಿ ಅಂತ ಹೇಳಿ ಒಪ್ಪಿಕೊಡ ಅಂತೆ. ಅದಕ್ಕೋಸ್ಕರವೇ ಒಂದು ವಾಕ್ಯ ನಾವು ಯಾವಾಗ ಹೇಳ್ತೀವಲ್ಲ 16ನೇ ಅಧ್ಯಾಯದಲ್ಲಿ 1ನೇ ಸಮುದ್ರ, ಮನುಷ್ಯನಾದ್ರೆ ಮೇಲಿನ ರೂಪ ನೋಡ್ತಾರಂತ ಬರೋಣ, ಅಂದ್ರೆ ದೇವ್ರೇನು ನೋಡ್ತಾರಂತ ಬರೋಣ ಹೇಳ್ರಿ, ಎಲ್ಲ ಹೇಳ್ರಿ. ಹೃದಯ ಎಕಡೆಗೆ ಐತೆ? ಎಕಡೆಗೆ ಐತೆ? ಬಲಗಡೆಗಿನ ಬರುತ್ತೆ ಅಂತ ಎಡಗಡೆಗೆ ಐತಪ್ಪ. 1 ನಿಮಿಷಕ್ಕೆ 72 ಸಾರಿ ಹಿಡಿತಂತ, ಜಾಗ್ರತೆ ನೋಡಿಕೊಂಡ್ರದನ್ನ. ಅಲ್ಲೆಲ್ಲೂಯ್ಯ. ಅದು ಇದ್ರೆ ನಾವು ಇದೀವಂತ ಅರ್ಥ ಮಾತು. ದಾವೀದನು ದೇವರ ಹೃದಯ ಆಗಿನಂತ ಅರ್ಥ ಅಂದ್ರೆ ದಾವೀದನು ದೇವರು ಒಂದಾಗಿನಂತ ಅರ್ಥ ಅದು. ಯಾಕಂದ್ರೆ ದೇವರ ಏನ್ ಆಲೋಚನೆ ಮಾಡ್ತಾನೆ ಅದು ದಾವೀದಗಳಾಗಿದೆ ಆಲೋಚನೆ ಮಾಡ್ತಾನೆ. ಅದಕ್ಕೋಸ್ಕರ ಒಪ್ಪೇನಂತೆ. ಯಾಕೆ ಒಪ್ಪಿದ ದಾವೀದನನ್ನು ದೇವರು? ಯಾಕೆ ಒಪ್ಪಿದ? ಇವರನ್ನೆಲ್ಲರೂ ಒಪ್ಪಬಹುದಾಯ್ತಲ್ಲ, ಇವ್ರನ್ನೆಲ್ಲರನ್ನ ಎದಕ್ಕೆ ಒಪ್ಪೋ ಮನುಷ್ಯ ಅಂತ ಬರ್ದಿಲ್ಲ ಬೈಬಲಲ್ಲಿ. ಈ ಎದಕ್ಕ 22ನೇ ವಚನದಲ್ಲಿ ಓದ್ತೀನಿ, ಎಲ್ಲರ ಗಮನ ಕೇಳ್ಕೊಳ್ರಿ. ಅವನು ನನಗೆ ಒಪ್ಪುವ ಐತಾ ಮತ್ತೆ ಅಂದ್ರೆ ನನ್ನ ಜೊತೆಗೆ ಅವನು ನನಗೆ ಒಪ್ಪುವ ಮನುಷ್ಯನು. ತೆಲುಗಿನಾಗ ಏನಾಯ್ತು ಹೋದ್ರಪ್ಪ ಒಂದ್ಸಾರಿ, ತೆಲುಗಿನಾಗ 13:27 ಅತಡು. ತೆಲುಗಿನಾಗ ಏನೈತೆ? నాకు ಇಷ್ಟಾನುಸಾರುಡು. ಓದಪ್ಪ. ಅತಡು ನೋಡ್ರಿ, ದೇವರ ಉದ್ದೇಶಗಳೆಲ್ಲವೂ నెరవేర్చినని చెప్పి అతను గూర్చి సాక్ష్యము. దేవుడు దావీదನ ಕುರಿತ ಸಾಕ್ಷಿ ಹೇಳ್ತಾನಂತೆ. ಭೂಮಿ ಮೇಲೆ ಒಬ್ಬ ಆತನಿದ್ದಾನ, ಆತನು ದೇವರ ಉದ್ದೇಶದಲ್ಲಿ ಏನೆಲ್ಲ ಐತೋ ಅದು ಭೂಮಿ ಮೇಲೆ ನೆರವೇರಿಸೋಣ ಅಂತ ನನಗೆ ಒಬ್ಬ ಮನುಷ್ಯನಾಗ್ಯಾನ ಅಂತ ಹೇಳಿದ ಮಾತು. ನಾವು ಹೇಳ್ತಲ್ಲ, ಆ ಊರಾಗ ಒಬ್ಬರಿದ್ರೆ ನಮಗೆ ಗೊತ್ತಿದ್ದರು, ಈ ಊರಾಗ ಒಬ್ಬರಿದ್ರೆ ನಮಗೆ ಗೊತ್ತಿದ್ದರು, ಆ ಸಭೆಗೆ ಒಬ್ಬರಿದ್ರೆ ನಮಗೆ ಗೊತ್ತಿದ್ದರು, ಆ ಗ್ರೂಪ್ ನಲ್ಲಿ ಒಬ್ಬರಿದ್ರೆ ನಮಗೆ ಗೊತ್ತಿದ್ದರು. ಅವರು ನಾನಂದ್ರೆ ಇಷ್ಟ, ಅವರಂದ್ರೆ ನಾನಂದ್ರೆ ಪ್ರಾಣ, ಅವರಂದ್ರೆ ನನಗೆ ಇಷ್ಟ ಅಂತ ಹೇಳ್ತಾರೆ ಮಾತು. ಆದ್ರೆ ಪರಲೋಕದಲ್ಲಿರುವ ದೇವರು ಹೇಳಿದಂತೆ ಭೂಮಿನ ಒಬ್ಬ ಮನುಷ್ಯನದನ, ಆತನಂದ್ರೆ ನನಗೆ ಒಬ್ಬ ಮನುಷ್ಯನ ಅಂತ ಹೇಳಿದಂತೆ. ಚಪ್ಪಳ ತಗೋಣ. ಹಾಲೆಲೂಯಾ. ಆತ ಯಾರು ಹೇಳ್ರಿ? ದಾವೀದ. ಹೇಳಿದ್ರು ಸರ್ ಆತ ಹೆಸರೇನು? ದಾವೀದ. ಪೆನ್ ಹಿಡ್ಕೊಂಡ್ರೆ ಕವಿತಾ ಬರಿತಾನೆ, ಕತ್ತಿ ಹಿಡ್ಕೊಂಡ್ರೆ ಯುದ್ಧ ಮಾಡ್ತಾನೆ. ಆತನು ಜ್ಞಾನವಂತನು, ಆತನು ಬಲಶೂರನು. ಒಂದು ಸಾರಿ ಕೂಡ ಯುದ್ಧದಲ್ಲಿ ಸೋಲು ಕಾಣಲಾರದ ಸರದಾರಂತೆ ದಾವೀದ. ಅಲ್ಲೆಲ್ಲಿ ಹೇಳಿದ್ರು ಸಾರಿ, ಒಂದು ಸಾರಿ ಕೂಡ ಸೋಲು ಅನ್ನೋದೇ ಕಂಡಿಲ್ಲ ಅಂತ ಅಸಲಿ ಯುದ್ಧದಲ್ಲಿ ಆತನು. ಆ ರೀತಿಯಾಗಿ ಯುದ್ಧ ಮಾಡಿದಂತೆ, ಎಷ್ಟೋ ಯುದ್ಧಗಳು ಮಾಡಿದಂತೆ, ಒಂದು ಸಾರಿ ಕೂಡ ಸೋತು ಹಿಂದಕ್ಕೆ ಬಂದಿಲ್ಲ ಅಂತ ದಾವೀದ ಅಸಲಿ. ಚರಿತ್ರೆ ಇಲ್ಲೇ ಇಲ್ಲ ಅಂತ ಅಸಲಿ ದಾವೀದ ಸೋತನ ಅಂತ ಇಲ್ಲ ಅಂತ. ಅಂತ ಪರಾಕ್ರಮಶಾಲಿ, ಅಂತ ಶೂರ ದಾವೀದ. ಯಾಕೆ ದೇವರು ದಾವೀದನನ್ನು ಒಪ್ಪೇನಂತಂದ್ರೆ ಕೆಲವು ವಿಷಯಗಳನ್ನ ನಾನು ಬರ್ಕೊಂಡಿನಿ, ನಾನು ನಿಮಗೆ ಹೇಳ್ತೀನಿ, ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಹೋಗ್ರಿ. ಮೊದಲನೇ ಗುಣ ದಾವೀದನಲ್ಲಿ ಏನೈತಂತಂದ್ರೆ, ಯಾಕೆ ದೇವರು ದಾವೀದನನ್ನು ಒಪ್ಪಿದ ಅಂತಂದ್ರೆ, ನಮ್ಮನ್ನು ಕೂಡ ದೇವರು ಒಪ್ಪಬೇಕಂದ್ರೆ ನಾವೇನ್ ಮಾಡ್ಬೇಕು? ದಾವೀದನಲ್ಲಿರುವ ಹೃದಯದಲ್ಲಿ ಏನಾಯ್ತೋ, ನಮ್ಮ ಹೃದಯದಲ್ಲಿ ಏನಾಯ್ತೋ ಅನ್ನುವಂಥದ್ದು ಇವತ್ತು ಪರೀಕ್ಷೆ ಮಾಡಿಕೊಳ್ಳೋ ವಾಕ್ಯದಿಂದ. ಮೊದಲನೇದಾಗಿ ದಾವೀದನಿಗೆ ಏನೈತಂದ್ರೆ ಒಪ್ಪಿಕೊಳ್ಳುವ ಸ್ವಭಾವ ಐತಿ ಮಾತು. ಮೊದಲನೇದಾಗಿ ಏನಂತ ಹೇಳಲು, ಅದಕ್ಕೋಸ್ಕರವೇ ದಾವೀದನನ್ನು ದೇವ್ರು ಏನ್ ಮಾಡಿ ನೋಡಿ ಇವಾಗ ಮೆಚ್ಚನ ಮಾತು. ದಾವೀದನ ದೇವ್ರು ಏನ್ ಮಾಡ್ಯಾನಮ್ಮ? ಮೆಚ್ಚನ. ಏನು ಒಪ್ಪಿಕೊಂಡನ? ಕೀರ್ತನೆಗಳು 32ನೇ ಅಧ್ಯಾಯ 5ನೇ ವಚನ. ಇಲ್ಲಿ ಕೂತ್ಕೊಂಡ್ರಾದ್ರೂ ಓದ್ರಿ, ಇಲ್ಲಿ ಕೂತ್ಕೊಂಡ್ರಾದ್ರೂ ಓದ್ರಿ, ಇಲ್ಲಾದ್ರೂ ಎಲ್ಲಾದ್ರೂ ಓದ್ರಿ, ತೆಗೆದು ಬೈಬಲ್ ಓದುವಂತವ್ರು ಸ್ಪಷ್ಟವಾಗಿ ಓದ್ರಿ. 32:5ನೇ ವಚನ ಓದ್ರಿ. ಸಾಕಪ್ಪ. ಕನ್ನಡದ ಓದ್ರಿ ಒಂದ್ಸಾರಿ. ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪಗಳನ್ನು ಏನ್ ಮಾಡಲಿಲ್ಲ ನಿನಗೆ, ನಾನು ಬಚ್ಚಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಲ್ಲ, ನಾನು ಮರೆ ಮಾಡಲಿಲ್ಲ. ನಾನು ಏನ್ ಮಾಡಿದೆ ನಿನ್ನ ಮುಂದೆ? ನಾನು ದೋಷವನ್ನೆಲ್ಲ ತಿಳಿಸಿದನು, ನನ್ನ ದೋಷವನ್ನೆಲ್ಲ ನಿನಗೆ ತಿಳಿಸಿದಂತೆ. ಅಲ್ಲಿ ಕೈ ಎತ್ತಲ್ಲ ಸಾರಿ. ಮೊದಲನೇ ಗುಣ ದಾವೀದನಿಗೆ ಏನೈತಂದ್ರೆ ಒಪ್ಪಿಕೊಳ್ಳುವ ಗುಣ ಐತೆ ಮಾತು. ಎಲ್ಲರಂದ್ರೆ ಏನೈತಿ? ಏನ್ ಗುಣ? ಅದಕ್ಕೋಸ್ಕರವೇ ದೇವರು ದಾವೀದನನ್ನ ಏನ್ ಮಾಡ್ಯಾನ? ಒಪ್ಪೆನ ಮಾತು. ನೋಡ್ರಿ, ಯಾರಿಗೆ
ಒಪ್ಪಿಕೊಳ್ಳುವ ಗುಣ ಇರ್ತತೋ ಅವರು ಅವ್ರ ಯಜಮಾನರಿಗಾಗ್ಲಿ, ಅವರ ಗಂಡಗಾಗ್ಲಿ, ಅವ್ರ ಹೆಂಡತಿಗಾಗ್ಲಿ, ಅವ್ರ ತಂದೆ ತಾಯಿಗಳಿಗಾಗ್ಲಿ, ಅವ್ರ ಮಕ್ಕಳಿಗಾಗ್ಲಿ ಮೆಚ್ಚುತ್ತಾರಂತ ಅರ್ಥ ಇಲ್ಲದ ಅಂತ. ಒಪ್ಪಿಕೊಳ್ಳಲಾರದೆ ಹೋದ್ರೆ ಮೆಚ್ಚಂಗಿಲ್ಲ ಯಾರು. ನೋಡು ಮಾಡೋದೆಲ್ಲ ಮಾಡಿಬಿಟ್ಟು ಅಸಲಿ ಒಪ್ಪಿಕೊಳ್ಳೋದು ನೋಡು. ಅಸಲಿ ಹೆಂಗೆ ಆಡ್ತಾರೆ ನೋಡೆಲ್ಲ ನಂಗಣ ಮಾಡ್ತಾರೆ ಅಲ್ಲ. ಹೆಂಗ್ ಮಾಡ್ತಾವ ಗೊತ್ತಿಲ್ಲ ಮಾಡ್ತಾವ. ಒಪ್ಪಿಕೊಂಡ್ರಿಗಿನ ಏನಾತಿ ಅವಕ್ಕೆ ಸ್ವಲ್ಪ ಬಾಧೆ ಇರ್ಬೋದು, ಅವಕ್ಕೆ ಸ್ವಲ್ಪ ಏನೋ ಇರ್ಬೋದು, ಆಮೇಲೆ ಒಂಟಿಯಾಗಿ ಕೂತ್ಕೊಂಡಾಗ ಮಾಡಿದ ತಪ್ಪು ತಿಳ್ಕೊಂಡು ಒಪ್ಪಿಕೊಂಡು ಬಿಟ್ಟು ದೇವರ ಕರುಣೆ ಅಲ್ಲಿ ಸಾರಿ. ದಾವೀದನಿಗೆ ಮೊದಲನೇ ಗುಣ ಏನಂತಂದ್ರೆ ಒಪ್ಪಿಕೊಳ್ಳುವ ಗುಣ ಇದೆ. ಎಷ್ಟು ಜನ ಇಲ್ಲಿ ಕೂತ್ಕೊಂಡಿರುವವರು ಒಪ್ಪಿಕೊಳ್ತೀರಿ? ಏನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮಪ್ಪ ನಿಮ್ಮನ್ನ ಕೇಳ್ತಾರೆ, ನೀನ್ ಎದಕ್ ಬಡದೆ ಆ ಹುಡುಗನ, ನೀನ್ ಎದಕ್ಕ ಬೈದೆ ಅಂತ ಕೇಳುವಾಗ ನಾನು ಬಡದಿಲ್ಲ ಫಸ್ಟ್ ಅಂತ ಒಪ್ಪಿಕೊಳ್ಳಕ. ಹೌದಲ್ವಾ? ನಾವು ಒಪ್ಪಿಕೊಳ್ಳೋದಿಲ್ಲ. ಸರಿ, ಎದಕ್ಕೆ ಬೈದ ಅಂತಂದ್ರೆ ನಾವು ಒಪ್ಪಿಕೊಳ್ಳಕ ಜಲ್ದಿ. ಎದಕ್ಕ ನೀನು ಆ ರೀತಿಯಾಗಿ ಮಾಡಿದ ಕೆಲಸ ಅಂತಂದ್ರೆ ಒಪ್ಪಿಕೊಳ್ಳಕ ಮಾತು. ಆದ್ರೆ ದಾವೀದನಿಗೆ ಅಂತ ಕೂಡ ಅಂತಂದ್ರೆ ಒಪ್ಪಿಕೊಳ್ಳುವ ಸ್ವಭಾವ ಇತ್ತು ಮೊದಲನೇದಾಗಿ. 2ನೇ ಸಮುವೇಲ 24ನೇ ಅಧ್ಯಾಯ 10 ವಚನ ಓದ್ರಿ, ಆಮೇಲೆ 17ನೇ ವಚನ ಓದ್ರಿ. ದಾವೀದನಿಗೆ ಎಂತ ಸ್ವಭಾವ ಐತೆ ಅಂತೇಳಿ ದೇವರು ಬರ್ಲಿಕ್ಕೆ ಮಾತು. 24ನೇ ಅಧ್ಯಾಯ 2ನೇ ಸಮುವೇಲ 10ನೇ ವಚನ ಓದ್ರಿ. ದಾವೀದನ ಮನಸ್ಸಾಕ್ಷಿ ಏನಾಯ್ತಂತೆ ಒಂದ್ಸಾರಿ ಅಂಗಿಸತೊಡಗಿತಂತೆ. ಆದುದರಿಂದ ಅವನು ಯೆಹೋವನನ್ನು ಯೆಹೋವನೇ ನಾನು ಏನ್ ಕಾರ್ಯ ಮಾಡೀನಿ? ನಾನು ಬುದ್ಧಿಯಿಂದ ಕೆಲಸ ಮಾಡೀನಿ, ಮಾಡಿ ನಾನು ಪಾಪಿಯಾದೆ. ಹಲ್ಲೆಲೂಯಾ. 17ನೇ ವಚನ ಓದ್ಬೇಕು ಸಾರಿ. 17ನೇ ವಚನ 24 17 2ನೇ ಸಮುವೇಲ 24ನೇ ಅಧ್ಯಾಯ 17ನೇ ವಚನ. ದಾವೀದನು ಕಂಡಾಗ ಯೆಹೋವನಿಗೆ ನೋಡ್ರಿ, ದಾವೀದನಂತದನ ನಾನು ಮೂರ್ಖತನದಿಂದ ಪಾಪ ಮಾಡಿದ್ರು ನಾನು. ಈ ಜನರು ಕುರಿಗಳಂತಿದ್ದಾರೆ, ಇವರು ಏನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದಲ್ಲ ನಾನಂತ ಒಪ್ಕೊಂಡಂತೆ ರಾಜ ಆಗಿ. ಅಲ್ಲಿ ಸಾರಿ, ಆತನು ರಾಜ ಒಪ್ಪಿಕೊಳ್ತಿದ್ರು ಕೂಡ ಯಾರು ಕೇಳಂಗಿಲ್ಲ ಅಂತನೋ. ಆದ್ರೆ ಈಗ ಅಧಿಕಾರ ಐತಿ. ಕೆಲವರೆಲ್ಲ ಯಾವಾಗ ಒಪ್ಕೊಳ್ತೀವಿ, ಏನು ನಮ್ಮ ಹತ್ರ ಏನು ಸ್ವಭಾವ ಅಂದ್ರೆ ನಮ್ಗೆ ಏನ್ ಅಧಿಕಾರ ಇಲ್ದಿದ್ದಾಗ, ಯಾರು ನಮ್ ಸಪೋರ್ಟ್ ಇಲ್ದಿದ್ದಾಗ ನಾವೇನ ತಪ್ಪು ಮಾಡ್ರೆ ಒಪ್ಕೊಳ್ತೀವಿ. ಏನ್ ತಪ್ಪು ಮಾಡಿದ್ರೊಳಗಿ ನಮ್ಮನ್ನ ಸಪೋರ್ಟ್ ಮಾಡೋದು ಅದರ ಅನ್ಕಂದ್ರೆ ನಾವು ಒಪ್ಪಿಕೊಳ್ಳೋದು ಒಪ್ಪಿಕೊಳ್ಳುವ ಸ್ವಭಾವ. ಯಾಕಂದ್ರೆ ಎದಕ್ಕೆ ಒಪ್ಕೊಳ್ಬೇಕು? ನಾನು ಒಪ್ಕೊಂಡ್ರೇನು ಒಪ್ಕೊತಿದ್ರೆ ನನಗೆ ಸಪೋರ್ಟ್ ಆಗಿ ರಾಜಕೀಯ ಐತಿ, ಸಪೋರ್ಟ್ ಆಗಿ ಪೊಲೀಸರ್ ಅದಾರ, ಸಪೋರ್ಟ್ ಆಗಿ ನನಗೆ ಲಾಯರ್ ಅದಾರ, ಸಪೋರ್ಟ್ ಆಗಿ ಯಾರು ಅದಾರ. ಒಪ್ಪಿಕೊಂಡ್ರೇನು ಒಪ್ಪಿಕೊಳ್ತಿದ್ದೇನೆ, ಇವರೇ ನನ್ನ ಮಾಡ್ಕೊಳಕು ಅಂತ. ಇಲ್ಲಿ ರಾಜ ಆ ರೀತಿಯಾಗಿ ಅನ್ಬೋದು. ಎದಕ್ಕಂದ್ರೆ ಆತ ರಾಜ, ಆತ ತಪ್ಪು ಮಾಡಿದೊಳಗೆ ಒಪ್ಪಿಕೊಳ್ಳುವಂಥದ್ದು ಏನು ಅವಶ್ಯಕತೆ ಇಲ್ಲ ಜನರ ಮುಂದೆ. ಎದಕ್ಕೆ ಹೇಳ್ರಿ? ಜನರೆಲ್ಲರೂ ಯಾರು ಮಾತ್ಕೊಳ್ಬೇಕು? ರಾಜನ ಮಾತ್ಕೊಳ್ಬೇಕು. ಹೌದಲ್ವಾ? ಅಲ್ಲಿ ಸಾರಿ, ಜನರೆಲ್ಲರೂ ಯಾರು ಮಾತ್ಕೊಳ್ಬೇಕಮ್ಮ? ರಾಜನ ಮಾತ್ಕೊಳ್ಬೇಕು. ಅಜ್ಜಿ ಕಳ್ಸತ್ತ ಎಂತ ಮಾಡ್ತೀನಿ. ತಪ್ಪು ಮಾಡಿದ್ರೆ ರಾಜ ಒಪ್ಕೊಳ್ಳೋದು ಅವಸರ ಇಲ್ಲ. ಎದಕ್ಕಂದ್ರೆ ರಾಜ ಆತ ಏನ್ ಹೇಳಿದ್ರೆ ಅದೇ ಸೈ. ಎಲ್ಲರೂ ನೀವು ಮನೆಗೆ ಹೋಗ್ರಿ, ಇಲ್ಲಿ ನಿಂಚ ನನ್ನ ರಾಜ್ಯ ಸಿಂಹಾಸನ ಬಿಟ್ಟು ನೀವು ಮನೆಗೆ ಹೋಗಿ ನಾಳೆ ಬರ್ರಿ ಅಂದ್ರೆ ನಾಳೆ ಬರ್ಬೇಕಷ್ಟೇ. ನೀವೆಲ್ಲರೂ ಇಷ್ಟು ಒಂದು ತಂದು ಸಲ್ಲಿಸ್ರಂದ್ರೆ ಅಷ್ಟೊಂದು ಸಲ್ಲಿಸ್ಬೇಕು. ಯಾಕಂದ್ರೆ ಆತನಿಗೆ ಅಧಿಕಾರ ಐತ್ ಮಾತು. ಅಷ್ಟೆಲ್ಲ ಇವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರದ ಮಾತು. ಅವ್ರು ಏನ್ ಶಾಸನ ತಗೊಂತಾರ ಅದನ್ನೆಲ್ಲರೂ ಪಾಟಿಸ್ತು ಮಾತು. 2,000 ರೂಪಾಯಿ ಲೋಟು ಚಲಾವಣೆಗೆ ಬಂತು. ಎಲ್ಲರೂ ಆವಾಗ ಮೊದಲೇ ಬಂದಿರುವ ಲೋಟು ಮೊದಲು ಬಂದಿತ್ತು, 500 ರೂಪಾಯಿ ಲೋಟ್ ಬಂದಿತ್ತು. ಅದೆಲ್ಲ ಏನಾಯ್ತು? ಹೋಗಕ್ಕಿಲ್ಲ ಅಂತಂದ್ರೆ ಅದೆಲ್ಲ ಬ್ಯಾನ್ ಮಾಡ್ಬಿಟ್ಟು 2,000 ರೂಪಾಯಿ ನೋಟ್ ಚಲಾವಣೆ ಮಾಡಿ. ನಾನು 500 ರೂಪಾಯಿ ನೋಟ್ ಚಲಾವಣೆ ಮಾಡ್ತಂದ್ರೆ ಅದು ಯಾರು ಕೇಳಂಗಿಲ್ಲ. ಅಲ್ಲಿ ಏನು ನಿರ್ಣಯ ಮಾಡ್ತಾರ ಅಧಿಕಾರಿಗಳು ಅದನ್ನ ಚಲಾವಣೆ ಮಾಡ್ತಾರ ಮಾತು. ಹಂಗೇನೆ ರಾಜ ಏನು ನಿರ್ಣಯ ತಗೊಂತಾನೋ ದೇಶದಲ್ಲಿ ಅದನ್ನೆಲ್ಲರೂ ಪಾಲಿಸಬೇಕು. ರಾಜ ಏನನ್ನ ತಪ್ಪು ಮಾಡಿದೊಡಗಿ ಆತನ ಒಪ್ಪಿಕೊಳ್ಬಹುದು, ಒಪ್ಪಿಕೊಳ್ಳಾರ್ದಿರ್ಬೋದು. ಆದ್ರೆ ದಾವೀದ ಹಂಗಲ್ಲಂತೆ. ದಾವೀದನು ಜನರು ನೋಡ್ಲಿ, ಜನರು ನೋಡ್ಲಾಕ ಹೋಗ್ಲಿ, ನನ್ನ ನೋಡುವ ದೇವರು ಸಾರಿ. ಅದಕ್ಕೋಸ್ಕರವೇ ಜನರ ಮುಂದೆ ಒಪ್ಪಿಕೊಳ್ತಿದ್ರೊಳಗಿ ದಾವೀದ ಯಾರ ಮುಂದೆ ಒಪ್ಪಿಕೊಳ್ತಿದ್ದಂತೆ? ದೇವರ ಮುಂದೆ ಒಪ್ಪಿಕೊಳ್ತಿದ್ದೆ. ಪ್ರಿಯ ದೇವರ ಮಕ್ಕಳೇ, ನಾನು ನಿಮಗೆ ಹೇಳ್ಬೋದು ಸತ್ಯ ಏನಂತಂದ್ರೆ, ನೀನು ತಿಳಿಲಾರದೆ ಮಾಡಿದ ತಪ್ಪು ಏನಾದ್ರೂ ಯಾರಿಗಾದ್ರೂ ಗೊತ್ತಿದ್ದಾಗ ನಿನ್ನ ಹತ್ರ ಬಂದು ನಿಧಾನವಾಗಿ ಕೂತ್ಕೊಂಡು ಮಾತಾಡುವಾಗ ನೀನು ಒಪ್ಪಿಕೋ, ತಪ್ಪೇನಿಲ್ಲ, ಒಪ್ಪಿಕೊಂಡು ಬಿಟ್ರೆ ದೇವರ ಕರುಣೆ ದೊರೀತದ. ದಾವೀದನು ತಪ್ಪು ಮಾಡಿಲ್ಲ ಅಂತಲ್ಲ, ತಪ್ಪು ಮಾಡಿನ. ಆದ್ರೆ ಏನೈತೆ ಸ್ವಭಾವ ಹೇಳಿರುವಾಗ
ಒಪ್ಪಿಕೊಳ್ಳುವ ಸ್ವಭಾವ ಐತಿ. ನಿನಗೈತೆ ಆ ಸ್ವಭಾವ? ಎದಕ್ಕ ಫೇಲ್ ಆಗಿ ಅಂತಂದ್ರ ಡೈರೆಕ್ಟ್ರಿ ಹೇಳಕಲ್ಲ, ಕ್ವಶನ್ ಪೇಪರ್ ಟಫ್ ಆಗಿತ್ತಂತೆ. ಈತ ಪಾಠ ಆಗಿ ಶಿಸ್ತಾಗಿ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಮಾಡಿದ್ದು ಪಾಠಗಳೆಲ್ಲ ತಿಳ್ಕೊಂಡು ಹೋಮ್ವರ್ಕ್ ಮಾಡ್ಕೊಂಡು ಸರಿಯಾಗಿ ಕಾಲೇಜ್ಗೆ ಸ್ಕೂಲ್ಗೆ ಹೋಗಿದ್ರೆ ಎಕ್ಸಾಮ್ ಟೈಮ್ನಲ್ಲಿ ಸರಿಯಾಗಿ ಬರೆದು ಪಾಸ್ ಆಗ್ತಿದ್ದ. ಆದ್ರೆ ಕಾಲೇಜ್ಗೆ ಹೋಗ್ಲಾರ್ದಂಗ ಸ್ಕೂಲ್ಗೆ ಹೋಗ್ಲಾರ್ದಂಗ ಸರಿಯಾಗಿ ಓದ್ಕೊಳ್ಳಾರ್ದಂಗ ಕ್ವಶನ್ ದಿನ ಹೋಗಿ ಎಕ್ಸಾಮ್ ಬರ್ದು ಎದಕ್ಕಲ್ಲೇ ಫೇಲ್ ಆಗಿ ನಿನಗೋಸ್ಕರ ಬಟ್ಟೆ ಕೊಡಿಸಿವಿ, ಗಾಡಿ ಕೊಡಿಸಿವಿ, ಬ್ಯಾಗ್ ಕೊಡಿಸಿವಿ, ಪುಸ್ತಕ ಕೊಡಿಸಿವಿ, ಹಣ ಖರ್ಚು ಮಾಡಿವಿ, ಎಲ್ಲ ಖರ್ಚು ಮಾಡಿವಿ. ನಾನೇನ್ ಮಾಡ್ಲಿ ಬರ್ದಿನಿ, ಅವ್ರು ಫೇಲ್ ಮಾಡ್ಯಾರ, ಅವ್ರು ಹೆಂಗ್ ಮಾಡ್ಯಾರ ಅಂತ ನನ್ನ ಪೇಪರ್ ಅಂತಂದ್ರೆ ತಪ್ಪಾಗಿಸಲಿ ಒಪ್ಕೊಳ್ಬೋದಾಯ್ತಲ್ಲ. ಏನು ನಾನು ಸರಿಯಾಗಿ ಕಾಲೇಜ್ಗೆ ಹೋಗಿಲ್ಲಮ್ಮ, ನಾನು ಸರಿಯಾಗಿ ಸ್ಕೂಲ್ಗೆ ಹೋಗಿಲ್ಲ, ನಾನು ಸರಿಯಾಗಿ ಓದ್ಕೊಂಡಿಲ್ಲ, ಫ್ರೆಂಡ್ಸ್ ಹತ್ರ ಸುಮ್ಮನೆ ತಿರುಗಾಡಿ ಅಂತ ಒಪ್ಕೊಳ್ತಾರ? ಯಾರು ಒಪ್ಕೊಳಲ್ಲ ಸರಿ. ನಾನು ಹೋಗೋದು ಹೋಗಿನೆಲ್ಲ ಪಕ್ಕದಲ್ಲೇ ಯಾರನ್ನೊಂದು ವೇಳೆ ಮಾತಾಡ್ಬೇಕ, ಮಗಳು ಫೇಲ್ ಆಗ್ಯಾಳ ಅಂತಂದ್ರೆ ನಿನ್ನ ಮಗ ಬಹಳ ಪಸಗಳು ಆ ಹುಡುಗಲ್ಲ ಅವ್ರ ತಂದೆ ತಾಯಿಗಳು ಒಪ್ಕೊಳ್ಳೋ ಸ್ವಭಾವ ಮತ್ತೆ ಅಸಲಿ. ಅದಕ್ಕೋಸ್ಕರ ಆ ಸ್ವಭಾವ ಇಲ್ಲಿ ತಿರಸ್ಕೊಳ್ಳೋದು ಮತ್ತಷ್ಟೇ. ಎಸ್ ಅಣ್ಣ, ಹೌದಲ್ವಾ ನನ್ನ ಮಗಳು ಫೇಲ್ ಆಗ್ಯಾಳ, ಅವ್ರು ಮಾತಾಡೋದು ಕರೆಕ್ಟ್ ಅಂತ ಯಾರು ಒಪ್ಕೊಳಕ ಸರ್? ನಿನ್ನ ಮಗ ಡಿಗ್ರಿ ಪಾಸ್ ಆಗ್ಯಾಳ ಅಂತಾರಪ್ಪ. ಡಿಗ್ರಿ ಪಾಸ್ ಆಗ್ಬೇಕಾ? ಒಪ್ಪಿಕೊಳ್ಳುವ ಸ್ವಭಾವ ಇದ್ರೆ ನೀನು ಕೂಡ ದೇವರಿಗೆ ಒಪ್ಪುವ ಮನುಷ್ಯನಾಗಿ ಮಾಡ. ಒಪ್ಪಿಕೊಳ್ಳುವ ಸ್ವಭಾವ ಇರಲೇಬೇಕು ಕ್ರೈಸ್ತನಿಗೆ. ಒಪ್ಪಿಕೊಳ್ಳುವ ಸ್ವಭಾವ ಇಲ್ಲದೆ ಹೋದ್ರೆ ನಾವು ಆಶೀರ್ವಾದ ಹೊಂದಂಗಿಲ್ಲ. ಎದಕ್ಕ ದೇವರು ದಾವಿದನನ್ನು ಒಪ್ಪೇನಂತಂದ್ರೆ ಏನ್ ತಪ್ಪು ಮಾಡ್ಲಿ ಬಂದು ಪ್ರವಾದಿಗಳು ಹೇಳ್ಯಾರಂತ, ದಾವಿದ ನೀನ್ ಈ ತರ ತಪ್ಪು ಮಾಡಿ ನೋಡು ಅಂತ ದೇವ್ರು ನನಗೆ ಹೇಳಿ ಕಳಿಸೋಣ ಅಂತಂದ್ಮೇಲೆ ಹೌದು ನಾನು ತಪ್ಪು ಮಾಡಿ, ನನ್ನನ್ನು ದಯವಿಟ್ಟು ಏನ್ ಮಾಡು, ಎಲ್ಲರನ್ನ ದಯವಿಟ್ಟು ನನ್ನನ್ನು ಕ್ಷಮಿಸ. ಇಮ್ಮಿಡಿಯೇಟ್ಲಿ ಹೇಳೋಣ, ದೇವ್ರು ನಿನ್ನ ಪಾಪ ಕ್ಷಮಿಸನಪ್ಪ. ಡೈರೆಕ್ಟ್ ಇಮ್ಮಿಡಿಯೇಟ್ಲಿ ಹೇಳೋಣ, ನಾನು ತಪ್ಪು ಮಾಡಿನಪ್ಪ ಅಂದ್ಕೊಳ್ಳಿ, ದೇವ್ರು ನಾನು ಕ್ಷಮಿಸನಪ್ಪ. ಯಾರು ಒಪ್ಪಿಕೊಳ್ತಾರೋ ತಪ್ಪು ಮಾಡಿಕೊಳ್ಳಿ ಅವ್ರಿಗೆ ದೇವರ ಕರುಣೆ ಬರುತ್ತೆ, ಅವ್ರಿಗೆ ಕ್ಷಮಾಪಣೆ ಬರುತ್ತೆ, ಅವರು ದೇವರಿಗೆ ಒಪ್ಪುವ ಮನುಷ್ಯರಾಗ್ತಾರೆ. ಅದಕ್ಕೋಸ್ಕರವೇ ದಾವಿದನು ದೇವರಿಗೆ ಒಪ್ಪುವ ಮನುಷ್ಯನಾದನಂತೆ. ಮೊದಲ ಎರಡನೇದಾಗಿ ದಾವಿದನು ದೇವರ ಕೃಪೆಯಲ್ಲಿ ಭರವಸೆ ಇಟ್ಟನಂತೆ. ಕೀರ್ತನೆಗಳು 13ನೇ ಅಧ್ಯಾಯ 5-6ನೇ ವಚನ ಓದಿ ಸಾರಿ. ಕೀರ್ತನೆಗಳು 13:5-6 ವಚನ ನೋಡ್ರಿ, ಓದ್ರಿ, ಗಟ್ಟಿಗೆ ಓದ್ರಿ. ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಸಾಕು. ದೇವರು ಕೃಪೆ ಮೇಲೆ ದಾವಿದ ಏನಿಟ್ಟಂತೆ ಭರವಸೆ ಇಟ್ಟಂತೆ. ದೇವರ ಕೃಪೆ ಮೇಲೆ ಭರವಸೆ ಇಟ್ಟಂತೆ ದಾವಿದನಿಗೆ. ಹೇಳ್ರಿಲ್ಲ ಹೇಳ್ರಿ, ಎದ್ರ ಮೇಲೆ ಐತಮ್ಮ ಭರವಸೆ? ಹಣದ ಮೇಲೆ, ಕೆಲವರಿಗೆ ಅಧಿಕಾರದ ಮೇಲೆ, ಅಶ್ವಬಲದ ಮೇಲೆ, ತೋಳ್ಬಲದ ಮೇಲೆ ಇದ್ರೆ, ನಾನಾದರೂ ನನ್ನ ದೇವರ ಕೃಪೆ ಮೇಲೆ ಭರವಸೆ ಇಟ್ಟಿನಂತೆ ಬೇಡಿಕರ ಮಾತು. ಪ್ರತಿಯೊಬ್ಬ ಕ್ರೈಸ್ತರಿಗೆ ಭರವಸೆ ಇಡಬೇಕಾಗಿರೋದು ನಮ್ಮ ಲೋಕದ ಆಶೀರ್ವಾದಗಳ ಮೇಲೆ ಅಲ್ಲ ಪ್ರಿಯರ ಮಕ್ಕಳೇ, ದೇವರ ಕೃಪೆ ಮೇಲೆ. ಎಲ್ಲ ಸಾರಿ ನೋಡ್ರಿ, ಬೆಟ್ಟಗಳು ಕದಲಬಹುದು, ಪರ್ವತಗಳು ಉರುಳು ಹೋಗ್ಬೋದು, ಎಲ್ಲಾ ಬದಲಾಗ್ಬೋದು, ದೇವರ ಕೃಪೆ ಬದಲಾಗೋದಿಲ್ಲ ಅಂತ. ದೇವರ ಕೃಪೆ ಏನಾಗೋದಿಲ್ಲಮ್ಮ, ಬದಲಾಗೋದಿಲ್ಲ. ಅದಕ್ಕೋಸ್ಕರ ಅಂತ ಕೃಪೆ ಮೇಲೆ ದಾವಿದನ ಭರವಸೆ. ದಾವಿದನೇ ನಿಂತ್ಕೊಂಡ್ರೆ ಸೋಲು ಕಾಣಲಾರದ ಸರದಾರ ಅಂತ ಹೇಳಿದೆ. ಒಂದು. ಎರಡನೇದು, ಯುದ್ಧ ಮಾಡ್ಲಿಕ್ಕೆ ಎಷ್ಟು ಲಕ್ಷ ಜನ ಇದ್ದಾರೆ ಗೊತ್ತಾ? 13,8,5 ಎಷ್ಟಾಗ್ತಪ್ಪ? 13 ಲಕ್ಷ ಜನರ ಸೈನ್ಯರು. ನಾನು 2ನೇ ಸಮುದ್ರದಾಗ ಲೆಕ್ಕ ಮಾಡುವ ನೋಡಿದೆ, ಎಷ್ಟು ಸೈನ್ಯ ಐತಿ ದಾವಿದನಿಗೆ, ಎಷ್ಟು ಸೈನ್ಯ ಐತಪ್ಪ ಯುದ್ಧ ಮಾಡಕ್ಕಂತಂದ್ರೆ 13 ಲಕ್ಷ ಜನರು ಇದಾರಂತೆ. 8 ಲಕ್ಷ ಜನ ಇಸ್ರಾಯೇಲರ, 5 ಲಕ್ಷ ಜನ ಯೆಹೂದ್ಯರಂತೆ. ಯೆಹೂದ್ಯರು ಅಂದ್ರೆ ಗೊತ್ತಾ, ಗುರಿ ಇಟ್ಟರಂದ್ರೆ ಆಗೈತಿ ನಾವು ಔಟು. ಅಂತ ಪುರುಷರು ಯೆಹೂದ್ಯರು. ಈ ಭೂಮಿ ಮೇಲೆ ಯಾರಿಗನ್ನ ಜ್ಞಾನ ಐತಂದ್ರೆ, ಯಾರಿಗನ್ನ ಚುರುಕುತನ ಐತಂದ್ರೆ, ಯಾರಿಗನ್ನ ಪೌರುಷ, ಯಾರಿಗನ್ನ ಈ ದೇವ್ ಕೊಟ್ಟಿರುವಂತ ಒಂದು ಆಶೀರ್ವಾದ ಐತಂದ್ರೆ ಅದು ಯೆಹೂದ್ಯರು, 2ನೇ ಇಸ್ರಾಯೇಲರು ಅಷ್ಟೇ. ಇವ್ರಿಗೆ ಬಿಟ್ಟು ಯಾರಿಲ್ಲ ಭೂಮಿ ಮೇಲೆ. 13 ಲಕ್ಷ ಜನರು ಈ ದಾವಿದನಿಂದ ಇದಾರಂತೆ ಯುದ್ಧ ಮಾಡ್ಲಿಕ್ಕೆ. ಯಾರಾದ್ರೂ ಯುದ್ಧಕ್ಕೆ ಬಂದ್ರೆ 13 ಲಕ್ಷ ಜನ ಅದಾರ. ಆದ್ರೆ ದಾವಿದ ಯಾರ ಮೇಲೆ ಇಟ್ಟನ ಭರವಸೆ ಇಡಿರೋದ ಹೇಳ್ರಮ್ಮ? ನಮಗೆ 3 ಗೊತ್ತಿದ್ರೆ ಸಾಕು. ಒಂದು ಪೊಲೀಸರು, ಇಲ್ಲಿ MLA ಯಾರು ನೆನಪು ಗೊತ್ತಿದ್ರೆ ಸಾಕು, ನಮ್ಮನ್ನ ಹಿಡ್ಕೊಂಬರಿಲ್ಲ ಅಸಲಿ. ನಮ್ಮನ್ನ ಅಸಲಿ ಟಚ್ ಮಾಡೋಲ್ಲ ಅಸಲಿ, ಹಂಗಿರ್ತು ನಾವು. ಆದ್ರೆ 13 ಲಕ್ಷ ಜನ ಸೈನ್ಯ ಐತಿ.
37 ಜನ ಶೂರರೆದರಂತೆ ಅವ್ರ ಬಗ್ಗೆ ಓದಿದ್ರೇನೆ ನಮ್ಮ ಮೈ ಮೇಲಿರುವ ರೋಮ ನಿಂತ್ಕೊಳ್ತಾವ ಮಾತಂಗೆ. 800 ಜನರನ್ನ ಬಡದಂತ ಒಬ್ಬ ಮನುಷ್ಯನ ಆಗಿನ ಸಂದರ್ಭ 800 ಜನರನ್ನ ಒಂದು ಸಾರಿ ಸಿಂಹ ಕವಿಯಲ್ಲಿ ಅಂದ್ರೆ ಕುಣಿಯಲ್ಲಿದ್ರೆ ಅಲ್ಲಿಗೆ ಹೋಗಿ ಸಾಯಿಸಿದಂತೆ. ಅಂತ ಶೂರನಿಂದ ಇಟ್ಕೊಂಡಂತೆ ದಾವಿನಿಂದ. ಅಂತ ಶೂರರಿದ್ರು, 13 ಲಕ್ಷ ಸೈನಿಕರಿದ್ರು. ಆದ್ರೆ ದಾವಿನಿಗೆ ಮಾತ್ರ ಯಾರ ಕೃಪೆ ಮೇಲೆ ಭರವಸೆ ಹೇಳ್ರಿ? ಚಪ್ಪಳ ತಟ್ಟಣಂತ ನೋಡ್ರಿ. ನಿನಗೆ ಯಾರ ಮೇಲೆ ಭರವಸೆ? ಯಾರು ಕೃಪೆ ಮೇಲೆ ನೀನು ಹಾತ್ಕೊಂಡಿಗೆ? ದೇವ್ರ ಕೃಪೆ ಮೇಲೆ ಹಾತ್ಕೊ. ಕೆಲವು ಸಾರಿ ಅನ್ಕೊಳ್ತೀವಿ ನಾವು, ನಮಗೆ ಇವರೇ ದಿಕ್ಕು, ನಮಗೆ ಇವರೇ ದಿಕ್ಕು ಅನ್ಕಂತೀವಿ. ಆ ದಿಕ್ಕೆಲ್ಲ ಗಾಳಿ ಬಂದಾಗ ಎಲ್ಲ ಹೋಗ್ಬಿಡ್ತಂತೆ. ಅದಕ್ಕೋಸ್ಕರವೇ ಇಲ್ಲಿ ಏನಂತ ಬರೋದಂದ್ರೆ, ಬೆಟ್ಟಗಳು ಉರುಳಿದರು, ಪರ್ವತಗಳು ಕದಿಲಿದರು, ನನ್ನ ಕೃಪೆ ನಿನ್ನನ್ನು. ಅಂದ್ರೆ ಅರ್ಥೇನು? ಯಾವತ್ತನ್ನ ಗಾಳಿ ಬೀಸ ಜೋರ ಗಾಳಿ ಬೀಸ ಬೆಳಗ್ಗೆ ಸ್ವಲ್ಪ ಕಡೆ ಸಕಂಡಂತ ಅರ್ಥ ನೋಡಿರ. ಆದ್ರೆ ಅಂತ ಗುಡ್ಡು ತರ ನಮಗೆ ಕೆಲವು ಮನುಷ್ಯರಿರ್ಬೋದು, ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು. ಅವರಾದ್ರೆ ಸಮಸ್ಯೆ ಬಂದಾಗ ಕದಲ್ಬೋದು. ಆದ್ರೆ ದೇವರ ಕೃಪೆ ಕದ್ದಂಗಿಲ್ಲ. ಜೋರಲ್ಲಿ ಹೇಳು ಸಾರಿ. ಅದಕ್ಕೋಸ್ಕರವೇ ದಾವೀದನು ದೇವರ ಕೃಪೆಯಲ್ಲಿ ಇಟ್ಟನ ಭರವಸ ಅಂದ್ರೆ ಏನು? ನಂಬಿಕೆ. ಎಲ್ಲರೂ ಸಾರಿ, ದೇವರ ಮೇಲೆ ನಂಬಿಕೆ. ಯಾರಿಗೆ? ದಾವೀದನಿಗೆ. ಹೌದು ಪ್ರಿಯರ ಮಕ್ಕಳೇ, ದಾವೀದನಿಗೆ 17-18 ಜನ ಮಕ್ಕಳಿದ್ರು. ಮಕ್ಕಳ ಮೇಲೆ ಕೂಡ ನಂಬಿಕೆ ಇಲ್ಲ. ಸರಿ, ದೇವರ ಕೃಪೆ ಮೇಲೆ ಭರವಸೆ. ನಿನಗೆ ಯಾರ ಮೇಲೆ ಭರವಸೆ ಐತಿ ಹೇಳ್ರು ಸರಿ? ದೇವರ ಕೃಪೆ ಮೇಲೆ ಭರವಸೆ ಐತೆ ಅನ್ನುವಂಥವ್ರು ಜೋರಲ್ಲಿ ಹೇಳ್ರು ಸರ್ ಇವಾಗ. ಆಮೇಲೆ ನಮಗೆಲ್ಲ ಯಾರ ಮೇಲೆ ಭರವಸೆ ಇರ್ಬೇಕು ಹೇಳ್ರಮ್ಮ? ನನಗೆ ಕೆಲವರೆಲ್ಲರೂ ಕೆಲವರಿಗೆ ಆಸ್ತಿ ಭರವಸೆ ಇರಬಹುದು, ಅಂತಸ್ತು, ಎಜುಕೇಶನ್ ಎಲ್ಲ ಅವ್ರದ್ದು ಭರವಸೆ ಇರೋದು. ಕೆಲವರಿಗೆ ಅವ್ರ ಅಂದಲೇ ಭರವಸೆ ಇರಬಹುದು. ಪ್ರಿಯ ದೇವರ ಮಕ್ಕಳು, ಯಾವುದು ಶಾಶ್ವತವಲ್ಲ, ದೇವರ ಕೃಪೆ ಮಾತ್ರ ಶಾಶ್ವತ. ಆಮೇಲೆ ಎದಕ್ಕೆ ಗೊತ್ತಾ? ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗುದಿಲ್ಲ ಅಂತ ಹೇಳಿದ ಮಾತು. ದಾವೀದನನ್ನು ದೇವರು ಯಾಕೆ ಮೆಚ್ಚಿದಂತಂದ್ರೆ, ಶತ್ರುಗಳನ್ನು ಕ್ಷಮಿಸುವ ಮನಸ್ಸಿತ್ತಂತೆ ದಾವೀದನಿಗೆ. 1ನೇ ಸಮುವೇಲ 24ನೇ ಅಧ್ಯಾಯ 16, 17, 18 ವಚನ ಓದ್ರಿ. 1ನೇ ಸಮುವೇಲ 24ನೇ ಅಧ್ಯಾಯ 16, 17, 18 ವಚನ. ಯಾಕೆ ದಾವೀದನನ್ನು ದೇವರು ಮೆಚ್ಚಿದಂತಂದ್ರೆ, ಶತ್ರುಗಳನ್ನು ಕ್ಷಮಿಸುವ ಮನಸ್ಸಿತ್ತಂತೆ ದಾವೀದನಿಗೆ. ದಾವೀದನ ಮಾತುಗಳು ಮುಗಿದ ನಂತರ ಸೌಲನು ದಾವೀದನೇ ನನ್ನ ಮಗನೇ ಅಂದು ಹೆಂಗಾಗ್ತಾನಂತೆ? ಹತ್ತಿದ್ದಾರಸಲಿ ಸೌಲ ಆಗ್ತಾನ ಮಾತು. ಅಂದ್ರೆ ಎದಕ್ಕ ಸೌಲ ಆಗ್ತಾನಂತಂದ್ರೆ, ಆತನ ಕೈಗೆ ಸಿಕ್ಕನ ಮಾತು. ಯಾರ ಕೈ ಸಿಕ್ಕನ? ದಾವೀದನ ಕೈ ಸಿಕ್ಕನ ಮಾತು. ಹೆಂಗೆ ಸಿಕ್ಕನ ಅಂದ್ರೆ, ಈತನು ಒಂದ್ಸಾರಿ ಏನ್ ಮಾಡಂದ್ರೆ, ಸ್ವಲ್ಪ ರಷ್ಟ ಅಂತೇಳಿ ಪಾಯಖಾನಿಗೆ ಹೋಗ್ಯನಂತ ಬರದಂತ ಮಾತು. ಪಾಯಖಾನ ಅಂದ್ರೆ ಏನು? ಹೊರಗಡೆ ಹೋಗ್ಯಾನ ಮಾತು ನೋಡ್ರಿ. ರಷ್ಟು ತಗೋಬೇಕ ಪಾಯಖಾನಿಗೆ ಹೋಗ್ಯಾನಂತೆ. ಆದ್ರೆ ಹಿಂದ್ಲಿಂಚ ಅಲ್ಲಿ ಪಕ್ಕದಲ್ಲಿ ಯಾರಂತಂದ್ರೆ ದಾವೀದ ಅವರೆಲ್ಲರಲ್ಲೇ ಇದಾರ. ಅದಕ್ಕೋಸ್ಕರ ದಾವೀದನ ಸಂಗಡ ಇರೋಲ್ಲ ಅಂತಾರ, ನೋಡಪ್ಪ ಚೆಕ್ಕಿ ಯುದ್ಧ ಮಾಡಿ ಸಾಯಿಸೋದು ಅವಸರ ಇಲ್ಲ, 1 ಕಿಲೋಮೀಟರ್ ಸಾಕು, ಹಂಗೆ ಸುತ್ತ ಬರ್ತಾನೆ ಸೌಲ, ನೀನು ಹೂವ ಸಾಕಂದ್ರಂತೆ. ಅವಾಗ ದಾವೀದನಂದನ, ಅಭಿಷೇಕ ಮಾಡಿದ ಆತನ ಮೇಲೆ ದೇವರು ನನ್ನನ್ನು ಕೈ ಹಾಕ್ಲಾರ್ದಂಗೆ ಏನ್ ಮಾಡ್ಲಿ? ಕಾಪಾಡ್ಲಾರ. ಅಲ್ಲೆಲ್ಲಿ ಹೇಳೋದು ಸಾರಿ, ಅಭಿಷೇಕ ಹೊಂದಿದ ಆತನ ಮೇಲೆ ಏನಾಗ್ಬಾರ್ದಂತೆ? ಕೈ ಹಾಕ್ಲಾರ್ದಂಗ ನನ್ನ ಕಾಪಾಡ್ಲಾರ. ಅಂದೇನ್ ಮಾಡಿದಂತಂದ್ರೆ, ಆತಂದು ಆ ನಿಲುವಂಗಿ ತುಂಡು ಕಟ್ ಮಾಡ್ಕೊಂಡು ಆ ನಿಲುವಂಗಿ ಮೂಲೆ ಕತ್ತರಿಸ್ಕೊಂಡು ಮತ್ತೆ ಅದನ್ನ ತಗೊಂಡು ಮೇಲೆ ಗುಡ್ಡದ ಮೇಲೆ ಹೋಗಿ ಅವಾಗ ಕೂಗ್ತಾನಂತೆ. ಇವಾಗ ಕೂಗುವ ಮಾತು ನಾನು ಇವಾಗ ಓದ್ರಿ ಒಂದ್ಸಾರಿ 24:16 ಓದ್ರಿ. ಇವಾಗ ದಾವೀದನೇ ನೀನು ನನಗಿಂತ ನೀತಿವಂತನು, ನಾನು ನಿನಗೆ ಕೇಡು ಮಾಡಿದರು, ನೀನು ನನಗೆ ಒಳ್ಳೆದನ್ನೇ ಮಾಡಿದಿ. ಯಾರು ಕೇಡು ಮಾಡ್ಯಾರ ಅಂತ ಹೇಳ್ತಾನೆ, ಒಪ್ಕೊಳ್ತಾನೆ. ಇವಾಗ ಸೌಲ ಹೇಳ್ತದನ ಏನಂತ, ನಾನು ನಿನಗೆ ಕೇಳು ಮಾಡ್ಬೇಕಂತ ಬಂದಿನಿ ಜನರೆಲ್ಲ ಕರ್ಕೊಂಡು, ಆದ್ರೆ ನೀನ್ ನನಗೆ ಏನ್ ಮಾಡ್ತದ? ಇವಾಗ ಒಳ್ಳೆದನ್ನೇ ಮಾಡ್ತದಿಗೆ ಯೆಹೋವನು
ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಂಡರು, ನಿನ್ನ ಕೈಗೆ ಒಪ್ಪಿಸಿಕೊಟ್ಟರು, ನೀನು ನನ್ನನ್ನು ಕೊಲ್ಲಲಿಲ್ಲ. ನೀನು ನನ್ನನ್ನು ಏನ್ ಮಾಡಲಿಲ್ಲ? ಕೊಲ್ಲಲಿಲ್ಲ. ಮತ್ತೆ 26, 23 ಓದಪ್ಪ ಒಂದ್ಸಾರಿ, ಮತ್ತೊಂದು ಸಾರಿ. 26, ಯೆಹೋವನು 23. ಪ್ರತಿಯೊಬ್ಬನಿಗೂ ಅವನವನ ನೀತಿ ಸತ್ಯಗಳಿಗೆ ಅನುಸಾರವಾಗಿ ಫಲವನ್ನು ಕೊಡುವನು. ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಂಡಿದ್ದರು. ನೋಡ್ರಿ, ಇವತ್ತು ದೇವರು ನನ್ನನ್ನು ನಿನ್ನ ಕೈಗೆ ನನ್ನ ಕೈ ಏನ್ ಮಾಡ್ಯಾನ? ಒಪ್ಪಿಸಿ ಕೊಟ್ಟಿದ್ರು ಕೂಡ ನೀನು ಯೆಹೋವನ ಯಾರ ಅಭಿಷೇಕನು? ಸೌಲ ದೇವರ ಅಭಿಷೇಕ ಮಾಡಿ ರಾಜನಾಗಿ ಮಾಡ್ಯಾನ. ಮತ್ತೆ ಯಾಕೋ ಎಕ್ಕತ್ತ ಅಂತ ನಾನಂದ್ರೆ ಇಷ್ಟ ಇಲ್ಲ, ಅದಕ್ಕೋಸ್ಕರವೇ ನಾನು ಎಲ್ಲಿ ಬಚ್ಚಿಟ್ಕೊಂಡ್ರು ಬಿಡುವಲ್ಲ, ಎಲ್ಲಿ ಬಚ್ಚಿಟ್ಕೊಂಡ್ರು ನನ್ನ ಸಾಯಿಸ್ಲಿಕ್ಕೆ ಬರ್ತದ ನಾ ಸೌಲ. ಆದ್ರೊಳಗೆ ನಾನ್ ಮಾತ್ರ ಆತನ ಅಭಿಷೇಕ ಮಾಡ್ಯಾನ ದೇವ್ರ ಅಂತೇಳಿ ನಾನ್ ಮಾತ್ರ ಆತನ ಮುಟ್ಟಂಗಿಲ್ಲ ಅಂತ ಹೇಳ್ತಾ ಒಪ್ಕೊಳ್ತಾನೆ. ನಾನು ನಿನ್ನ ಮೇಲೆ ಕೈ ಹಾಕಲಿಲ್ಲ. ನಾನು ನಿನ್ನ ಮೇಲೆ ಏನ್ ಮಾಡಲಿಲ್ಲ? ಕೈ ಹಾಕಲಿಲ್ಲ. ನಾನು ಇವತ್ತು ಏನ್ ಮಾಡ್ಯಾನಂತೆ? ನಿನ್ನ ಜೀವವನ್ನು ಮಾನ್ಯವಾಗುವುದೆಂದು ಎಣಿಸಿದಂತೆ ಯೆಹೋವನು ನನ್ನ ಜೀವವನ್ನು ಏನ್ ಮಾಡ್ಲಿ? ಮಾನ್ಯವಾದಂತೆ ಎಣಿಸಿ ನನ್ನನ್ನು ಎಲ್ಲಾ ಇಕ್ಕಟ್ಟಿನಿಂದ ಏನ್ ಮಾಡ್ಯಾನ ದೇವರು? ಬಿಡಿಸಲಿ ಎಂದನು. ಆಗ ಸೌಲನು ದಾವೀದನಿಗೆ, ನನ್ನ ಮಗನೇ ದಾವೀದನೇ, ನೀನು ಆಶೀರ್ವಾದ ಹೊಂದಪ್ಪ. ನೀನು ಹೇಗೋ ಮಹಾಕಾರ್ಯಗಳನ್ನು ನಡೆಸಿ ಸಫಲನಾಗಲೆಂದು ಹೇಳಿ ತನ್ನ ಊರಿಗೆ ಹೊರಟನು. ದಾವೀದನ ದಾರಿ ಹಿಡಿದು ಹೊರಟನು. ಇಲ್ಲಿ ದಾವೀದನಿಗೆ ಸೌಲನಿಗೆ ಸಮಸ್ಯೆ ಏನಾಯ್ತಂದ್ರೆ, ಸೌಲನ ಪಕ್ಷವಿದ್ದೇ ಕಾರ್ಯ ಮಾಡ್ಯಾನ ದಾವೀದ ಅವಾಗ. ಆದ್ರೊಳಗೆ ಸೌಲನಿಗೆ ದಾವೀದ ಕಂಡ್ರೆ ಆಗೋದು. ಎದಕ್ಕೋ ಆತಂದ್ರೆ ಅಷ್ಟು ಸಿಟ್ಟು ಕಕ್ಷ ಯಾರಿಗೆ? ಸೌಲನಿಗೆ. ಅದಕ್ಕೋಸ್ಕರವೇ ಊರು ಬಿಡಿಸಿಬಿಟ್ಟಾನ ಆಲ್ರೆಡಿ. ದಾವೀದನ ಊರ ಇಲ್ಲ, ಊರು ಬಿಟ್ಟು ಅರಣ್ಯದಲ್ಲಿ ತಿರುಗಾಡ್ತದನ. ಅರಣ್ಯದಲ್ಲಿ ತಿರುಗಾಡ್ತಾ ಇದ್ರೊಳಗೆ ಸೌಲ ಏನ್ ಮಾಡ್ತಂದ್ರೆ ಊರಾಗಿರೋ ಸುಂದರಬೇಕಿಲ್ಲ, ಆತ ಪರಿಪಲ್ಸೆ ತಿರ್ಬೋದಾಯ್ತು. ಏನ್ ಮಾಡ್ತಾ ಗೊತ್ತಾ? ಕೆಲವು ಜನರೆಲ್ಲ ಕರ್ಕೊಂಡು ದಾವಿದ ಎಲ್ಲಿ ಅಡಿವಾಗ ಮಕ್ಕಳನ, ಗವ್ಯ ಮಕ್ಕಳನ, ಕುಯ್ಯ ಮಕ್ಕಳನ, ಎಲ್ಲಿ ಮಕ್ಕಳನ ಹೋಗಿ ಸಾಯಿಸಿ ಬರಂತಾರೆ ಅಂತ ಜನರನ್ನ ಕರ್ಕೊಂಡ. ಎಲ್ಲ ಗಮನ ಇಟ್ಟು ಕಳಿಸ್ಕೊಂಡು ಎಲ್ಲರನ್ನ ಕರ್ಕೊಂಡು ಅಡಿವಾಗಿರತ್ನ ಸಾಯಿಸ್ಲಿಕ್ಕಾಗಿ ಊರಾಗಿರತ್ತ ಬಂದನ ಮಾತು. ಊರಾಗಿರತ್ತ ಜನರ ಕರ್ಕೊಂಡ್ಬಂದು ಸುತ್ತಾಡ್ತಾನ, ಅಡಿವೆ ಎಲ್ಲ ಸುತ್ತಾಡ್ತಾನ. ಕೆಲವರು ವಿಷಯ ಗೊತ್ತಾಯ್ತಿ, ಇಲ್ಲೇದನ ದಾವಿದ, ಇಲ್ಲ ಗುಹ್ಯ ಇದ್ದೇದನ ಅಂತ ಹೋಗಿ ಎಲ್ಲರೂ ಹುಡುಕಾಕ್ ಹೋಗ್ಯಾರ ಮಾತು. ಹುಡುಕಾಕ್ ಹೋಗಿದ್ರೆ ಇವರು ಹಿಂಗ ಹುಡುಕಾಕ್ ಬಂದಾರ, ಇವ್ರು ಹಿಂಗ ಹುಡುಕೋಕ್ರಿ. ಇದು ಗುಡ್ಡ. ಒಂದ್ಸರಿ ಏನಾಯ್ತು ಅಂತಂದ್ರೆ, ನಾನು ಹೇಳಿದಲ್ಲ ಪಾಯಖಾನೆ ಅಂತಂದ್ರೆ ಶೌಚಾಲಯಕ್ಕೆ ಹೋಯ್ನಂತ ಬರ್ತದ ಬೈಬಲ್ ಅಲ್ಲಿ. ಇನ್ನೊಂದು ವಚನ ಈ ರೀತಿ ಬರ್ತದ ಮಾತು. ಶೌಚಾಲಯಕ್ಕೆ ಹೋಯ್ನಂತಂದ್ರೆ ಆತನು ಎದಕ್ಕೆ ಹೋಯ್ನ? ಬಾತ್ರೂಮ್ಗೆ ಹೋಯ್ನ ಮಾತು. ಹೋಗಿ ಆತನ ಈ ಕಡೆಗೆ ತಿರುಗಿ ಆ ಕಡೆ ತಿರುಗಿ ಕೂತ್ಕೊಂಡೇನೆ ಗೊತ್ತಿಲ್ಲ. ಅಲ್ಲಿ ಇವ್ರು ಹಿಂಗ ಹೋದ ಸೌಲ ನೋಡ ಅಂತ. ಅಸಲು ಹುಡುಕಾಕ್ ಬಂದಿರೋದು ಯಾರು? ಸೌಲ ದಾವೀದನ ಮಾತು. ಹುಡುಕಾಕ ಬಂದಿರೋದ ಯಾರಿಗೆ ಸಿಕ್ಬಿಟ್ಟನ? ದಾವೀದನ ಕಣ್ಣಿಗೆ ಬಿಟ್ಟನ ಮಾತು. ಅವಾಗ ದಾವೀದ ಆತನ ಸಾಯಿಸಬಹುದು. ಆದ್ರೆ ಜನರಲ್ಲ ಅಂತದಂತೆ, ನೋಡಪ್ಪ ನೀನು ಎದಕ್ಕೆ ಅಡಿಬೇಡಿ, ತಿರುಗಾಡಿ ಸುಮ್ಮನೆ ಬೇಜಾರಾಗ್ತಿ, ಸುಮ್ಮನೆ ಸುಸ್ತಿಗೊಳ್ತಿ, ಇಲ್ಲೇ ಸಾಯಿಸಿ ನಾವು ಊರೋಕೋಣಂದ್ರ ಹಂಗೆಲ್ಲ ಮುಟ್ಟಬಾರ್ದು, ಅಭಿಷೇಕ ಮಾಡಿದೆ ಅಂತೇಳಿ ಆತನದು ನಿಲುವಾಗಿ ಕಟ್ ಮಾಡ್ಕೊಂಡು ಹೋಗಿರಂತೆ. ಹೋಗಿ ಗುಡ್ಡದಲ್ಲಿ ನಿಂತ್ಕೊಂಡು ಕೂತಾನಂತೆ. ಎದಕ್ಕಪ್ಪ ನಾನು ಊರಾಗ ಇಲ್ದಂಗ ಅಡಿಲಾಗ ಬಂದು ಬರ್ತದೆ ನಿನ್ನ ಬಿಡುವಲ್ಲಪ್ಪ, ನಿನಗೇನಂತ ಕೇಡು ಮಾಡಿನಿ ಅಂತಂದವನಂತೆ ಸೌಲನ ದಾವೀದ. ನೋಡ್ರಿ ಎಂತ ಒಳ್ಳೆ ಮನ್ಸೈತಿ. ನಿಂತ್ಕೊಂಡು ಯುದ್ಧ ಮಾಡಿದ್ರೆ ಸೌಲ ಸೊತ್ತ ಬಿಡ್ತಾನ, ಆದ್ರೆ ಮಾಡಬಾರ್ದ ಕೆಲಸ. ಅಲ್ಲಿ ಹೇಳೋದು ಸಾರಿ ಅಂದ್ರೆ ನಾನು ನಿಂತ್ಕೊಂಡು ಪಡೆದ್ರೆ ಅವ್ನು ತಟ್ಟೆ ಮಕ್ಕಳ ಅಂತಾರಲ್ವ, ಹಂಗೆಲ್ಲ ಅಂಬೋದು. ನಾನು ನಿಂತ್ಕೊಂಡು ಪಡೆದ್ರೆ ಅವ್ನು ತಟ್ಟೆ ಮಕ್ಕಳ ಆದ್ರೆ ನಾನು ಕ್ಷಮಿಸ್ತಂತಾರಲ್ಲ, ಅದು ದಾವೀದನಿಗಿರುವಂತ ಗುಣ. ಅಲ್ಲಿ ಹೇಳೋದು ಸಾರಿ, ನಾನು ನಿಂತ್ಕೊಂಡು ಮಾತಾಡಿದ್ರೆ, ನಾನು ನಿಂತ್ಕೊಂಡು ಪಡೆದ್ರೆ ಅವ್ರನ್ನ ಬಡ್ದು ಬಿಡ್ತೀನಿ, ಆದ್ರೆ ನಾನು ಬಡಿಯಾಕಲ್ಲ. ಎದಕ್ಕೆ ಗೊತ್ತಾ? ಆತನ ಮೇಲೆ ದೇವರ ಅಭಿಷೇಕ ಐತೆ. ಅಲ್ಲೆಲ್ಲೂಯ್ಯ. ಆ ರೀತಿಯಾಗಿರುವ ಗುಣ ದಾವೀದನಿಗೆ ಐತಿ ಮಾತು. ಅದಕ್ಕೋಸ್ಕರವೇ ದಾವೀದನ ಏನಂತ ಅಂತಂದ್ರೆ, ನಿಲುವಂಗಿ ಕುಡಿ ಕಟ್ ಮಾಡ್ಕೊಂಡು ಹೋಗಿ ನಿಂತ್ಕೊಳ್ಳಂತೆ ಗುಡ್ಡದ ಮೇಲೆ ನಿಂತ್ಕೊಂಡು, ಅಪ್ಪ ಒಂದು ಸೊಳ್ಳೆನ ನೀನು ಹಿಂದೆ ಎತ್ತೀಯ, ಒಂದು ನಾಯಿ ತರ ಇರುವಂತ ನನ್ನ ಹಿಂದೆ ಎತ್ತೀಯ, ನಾನು ಏನ್ ಮಾಡಿನಪ್ಪ ನೀ ಅಂತಾನಂತೆ. ನೋಡು ನಿನ್ನ ನಿಲುವಂಗಿ ತುಂಡು ನೋಡು ನನ್ನ ಕೈಯಲ್ಲಿ ಅಂತಾನಂತೆ. ಅಂದ್ರೆ ಅರ್ಥ ಏನು? ಪೂರ್ತಿಯಾಗಿ ನಿನಗೆ ನಾನು ಸಿಕ್ಕಿನಿ,
ನನ್ನ ಮೇಲೆ ಕೈ ಹಾಕ್ಲಾರ್ದಂಗೆ ನನ್ನ ನಿಲುವಂಗಿ ತುಂಡು ಏನ್ ಮಾಡ್ಕೊಂಡು ನೀನು ಕಟ್ ಮಾಡ್ಕೊಂಡು. ಆದ್ರೆ ನೀನು ಸಾಯಿಸಬಹುದಾಯ್ತು ನನ್ನ, ಆದ್ರೆ ನೀನು ನನ್ನ ಸಾಯಿಸಲಿಲ್ಲ. ಅದಕ್ಕೋಸ್ಕರ ಸೌಲತನ ನಾನು ನಿನಗೆ ಕೇಳು ಮಾಡ್ಬೇಕಂದ್ರೆ ನೀನು ನನಗೆ ಏನ್ ಮಾಡಿ ಅಂತದನ ಮೇಲು ಮಾಡಿಯಪ್ಪ. ನೀನು ದೇವರ ಆಶೀರ್ವಾದ ಒಂದು ಅನ್ನಂತೆ ಚಪಳ ತಕ್ಕ. ಅದು ದಾವೀದನಿರುವ ಗುಣಮಾತು. ಅದಕ್ಕೋಸ್ಕರವೇ ಎರಡನೇ ಸಾರಿ ಸಿಕ್ಕನ, 2 ಸಾರಿ ಸಿಕ್ಕನ ಸೌಲ. 2 ಸಾರಿ ಆತನ ಬೆಳೆ ಕೊಯ್ಯನ, ಆತನ ಸಾಯಿಸಕ್ ಹೋಯನ, 2 ಸಾರಿ ಈತ ಸಿಗಬೇಕಮ್ಮ. ಇನ್ನೊಂದ್ ಸಾರಿ ಏನ್ ಸಿಕ್ಕನ್ ಗೊತ್ತಾ? ಹೋಗಿ ತಿರುಗಾಡಿ ರೋಸಿ ಬಂದತ್ತೆ, ಎಲ್ಲರಿಗೆ ನಿದ್ದೆ ಬಂದ್ಬಿಡ. ನೋಡ್ರಿ, ಎಲ್ಲರಿಗೆ ಏನ್ ಬಂದತ್ತೆ? ಪೂರ್ತಿಯಾಗಿ ನಿದ್ದೆ ಬಂದತ್ತೆ, ಗಾಢ ನಿದ್ರೆ ಬಂದತ್ತ. 12 ವಚನ ಓದಿ, 26, 12. 1ನೇ ಸಮುವೇಲ 26 ಓದ ಪದೇ ಓದು. ಬರ್ಚಿ ತಂಬಿಗಳನ್ನು ತೆಗೆದುಕೊಂಡನು, ಹೋದನು, ಯಾರು ಕಾಣಲಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ, ಯಾರು ಎಚ್ಚರವಾಗಲಿಲ್ಲ. ಯಾಕಂದ್ರೆ ಯೆಹೋವನವರಿಗೆ ಏನ್ ಮಾಡನ ಗಾಢ ನಿದ್ರೆಯನ್ನು ಬರ ಮಾಡಿದ್ರು, ಒಬ್ಬರಿಗೂ ಎಚ್ಚರವಾಗ್ಲಿಲ್ಲ. ಅಂದ್ರೆ ಎಲ್ಲರೂ ಏನ್ ಮಾಡ್ತಾ ಇದಾರ? ಎಲ್ಲರೂ ನಿದ್ರೆ ಮಾಡ್ತಾ ಇದಾರ. ಅವಾಗ ಏನ್ ಮಾಡ್ದ ದಾವೀದ? ತಕ್ಕಷ್ಟಿರುವ ಅಂತರವಿರುವ ಹಾಗೆ ಹೋಗಿ ಗುಡ್ಡವನ್ನೇರಿ ನಿಂತು, ನೀನು ಕಿವಿಗೊಡಂಗಿಲ್ಲ, ಕೂಗಲು, ಅರಸನನ್ನು ಕೂಗುವ ನೀನ್ಯಾರು? ದಾವೀದನು ಅಬ್ನೇರನಿಗೆ, ನೀನು ಶೂರನಲ್ವಾ? ಇಸ್ರಾಯೇಲರಲ್ಲಿ ನಿನಗೆ ಸಮಾನರಾರು? ನೀನು ನಿನ್ನ ಒಡೆಯನಾದ ಅರಸನನ್ನು ಯಾಕೆ ಕಾಯಲಿಲ್ಲ? ಅಂದ್ರೆ ಏನ್ ಮಾಡ್ತಾರೆ ಎಲ್ಲರೂ? ಅವಾಗ ಏನ್ ಮಾಡ್ತಾರೆ ಹೇಳಿ? ನಿದ್ದೆ ಮಾಡ್ತಾರೆ. ಮಾತು ಹಿಡಿದವಾಗ ಬಂದಿರೋದು ದಾವೀದನ. ಯಾರು ಹಿಡಿದವಾಗ ಬಂದಾರ? ದಾವೀದ ಹಿಡಿದವಾಗ ಬಂದಾರ. ಹಿಡಿದವಾಗ ಬಂದಿರೋ ದಾವೀದ ಹಿಡಿದವಾಗ ಬಂದು ಇವರೆಲ್ಲ ಏನ್ ಮಾಡ್ಯಾರ? ರೋಸ್ಕೊಂಡು ಬಂದು ಗವಿಯಲ್ಲಿ ಮಲಿಕೊಂಡ್ಬಿಟ್ಟಾರ. ಇವರು ಮಲಿಕೊಂಡ್ರ, ದಾವೀದರ ಏನ್ ಮಾಡಿಲ್ಲ, ಅಸಲಿ ಮಲಿಕೊಂಡಿಲ್ಲ. ಮಾತು ಎದಕ್ಕಂತಂದ್ರೆ ಎಲ್ಲಿ ಸಿಕ್ಕರೆ ಸಾಕು ಸಾಯಿಸ್ಬೇಕಂತೇಳಿ ಸೌಲನ ಪ್ಲಾನ್. ಆದ್ರೆ ಸೌಲನ ಸುತ್ತಾ ಇರ್ತಾನ ದಾವೀದನನ್ನ. ದೇವರು ಆತನನ್ನು ತಪ್ಪಿಸಿ ಕಾಪಾಡ್ತಾನಂತೆ. ಹಲ್ಲೆಲೂಯಾ. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ರಿ. ನಮ್ಮ ಜೀವ, ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಶರೀರನ ದೇವರು ಬಚ್ಚಿಟ್ಟನಂದ್ರೆ ಈ ಪ್ರಪಂಚದಲ್ಲಿ ಯಾರು ಮುಟ್ಟಕ್ಕಾಗಲ್ಲ. ಯಾವ ಮಾನವಂತರ ಮುಟ್ಟಕ್ಕಾಗಲ್ಲ, ಯಾವ ಜನರು ಮುಟ್ಟಕ್ಕಾಗಲ್ಲ, ಯಾರು ಮುಟ್ಟಕ್ಕಾಗಲ್ಲ. ದೇವರು ನಮ್ಮನ್ನ ಬಚ್ಚಿಡಲಿಲ್ಲ ಅಂತಂದ್ರೆ ಎಲ್ಲರ ಕೈಗೆ ಸಿಗಿದು ಬಿಡ್ತಂತೆ. ದಾವೀದನನ್ನು ಸೌಲನ ಕೈ ಸಿಗ್ಲಾರ್ದಂಗೆ ಯಾರು ಬಚ್ಚಿಡ್ತದಾರ? ಪ್ರತಿ ಸಾರಿ ದೇವರು ಬಚ್ಚಿಡ್ತದ. ಎದಕ್ ಬರುತ್ತಾ? ದಾವೀದನನ್ನು ದೇವರು ಏನ್ ಮಾಡಿ ನೋಡಿ, ಇವಾಗ ಒಪ್ಪುವ ಮನುಷ್ಯನೇನಲ್ಲ. ಸೌಲನಿಗೆ ಏನ್ ಬೆನ್ನತ್ತಿ ಬಂದ್ರು ಹಸಿರು ಸಿಗ್ಲಾರ್ದಂಗ ಕಾಪಾಡ್ದಂತೆ. ಎಲ್ಲರೂ ದಾರಿ ಹುಡುಕಕ್ ಬಂದು ರೋಸಿಕೊಂಡು ಎಲ್ಲರೂ ಸಾಲ ಮುಖಂಡಿರುತ್ತೆ. ಮಧ್ಯದಲ್ಲಿ ರಾಜೆಲ್ಲ ಸೌಲ ಬೇಸು ನಿದ್ದೆ ಮಾಡ್ತಾನ ಸಂಪೂರ್ಣವಾಗಿ. ಬರ್ಜಿ ಪಕ್ಕದಲ್ಲಿ ಐತಿ, ಎದ್ರ ನೀರ್ ಬಿಡಕ್ ಬೇಕಲ್ಲ, ಮಧ್ಯದಲ್ಲಿ ತಂಬಿಗೆ ಐತಿ, ಪಕ್ಕದಲ್ಲಿ ಅಬ್ಬೇರ ಮನಿಕಣ್ಣ, ಅಬ್ಬೇರ ಬರುತ್ತಾ ಆತನ ಸೇನಾಧಿಪತಿ. ಮಾತು ಅಂದ್ರೆ ಬಾಡಿಗಳ ಹತ್ರಲ್ಲ ಆತನ ಮನುಷ್ಯನ. ದಾವೀದ ಕೆಲವು ಸೈನಿಕರು ಒಳಗಡೆ ಬಂದಿರುತ್ತೆ, ಗವಿ ಒಳಗಡೆ ಬಂದಿರುತ್ತೆ. ಬಂದು ಎಲ್ಲರೂ ನೋಡ್ತಾರಂತೆ. ಇವರು ಎಚ್ಚರಿಕೆ ಅದಾರ, ಅವ್ರು ಮಲಗಿದಾರಂತೆ, ಸತ್ತರೊಂದೇ. ಹೌದಲ್ವಾ? ಎದ್ದಿರೋದೇ ನಿದ್ದೆ ಮಾಡೋದೇ ಸತ್ತಿರೋದೇ ಅಂತ. ಅಂದ್ರೆ ಏನ್ ಒತ್ಕೊಂಡು ಹೋದ್ರೂ ಇವ್ರಿಗೆ ಏನಿಲ್ಲ ಅಸಲಿ ಎಚ್ಚರಿಕೆ ಇಲ್ಲ ಅಸಲಿ. ಅಂತ ಸಮಯದಲ್ಲಿ ಇವಾಗ ಆರಾಮವಾಗಿ ದಾವೀದ ಏನ್ ಮಾಡ್ಬೋದು? ಸೌಲನ ಒಂದು ಬಂದರೆ ಎತ್ತಿ ಬಿಚ್ಚಿಡ್ತಾರೆ. ಹಲ್ಲೆಲೂಯಾ. ಹೌದಲ್ವಾ? ಇಲ್ಲ, ಆತನು ಪರಿಚಯ ತಗೊಂಡು ಆತ ಒಂದ್ ಹೇಟಿಗೆ ದೂರ ಆಯ್ತು. ನಾವು ಒಂದ್ಸಾರಿ ನಾನು ಕೇಳಿದ ಮಾತು, ಆತ ಬದುಕೆ ಅಂದ್ರೆ ಆತ ಎದ್ದಿರುವಾಗ 5 ಜನ ಹೋದ್ರೆ ಬೆಳಿತಾನಂತೆ ಮನುಷ್ಯ, ಬೇಸ್ ಘನವಾಗಿರ್ತಾನಂತೆ. ಆದ್ರೆ ಒಂದ್ಸಾರಿ ಏನಾಯ್ತು, ಬೇಸು ಉಂಡು ಹಬ್ಬ ಈ ಕರಗಡು ಹೋಳಿಗೆ ಬೇಸು ಊಟ ಮಾಡಿ ಹೊರಗಡೆ ಕಟ್ಟೆ ಮೇಲೆ ಐತಲ್ಲ, ಕಟ್ಟೆ ಮೇಲೆ ಮಲಗಿದಂತೆ. ಆತನ ಈತ ಎದ್ದಿರವಾಗಿಂತ ನಮ್ಮ ಕೈಲೇ ಬಡಕಾಗ್ಲಿ ಅಂತೇಳಿ ಏನ್ ಮಾಡ್ರಂತ ಕೆಲವರು ದುಷ್ಟರು, ಆತ ಮಲಗಿರುವ ಬಂದು ಒಟ್ಟು ಬಂದು ಹೊರಗಡೆ ಮಕ್ಕಳ ಮಲಗಿರುತ್ತೆ. ಇನ್ನೇನ ಮಾತಾಡ್ಸ ಹಂಗ ಸೌಲನ್ನ ಇವ್ರು ಏನ್ ಮಾಡ್ಬೋದು? ದಾವೀದನ ಇವಾಗ ಸಾಯಿಸ್ಬಿಡ್ಬೋದು. ಆದ್ರೆ ನೋಡಿ ವರ್ಜಿನ ತಗೊಂಡಾರ, ಪಕ್ಕದಲ್ಲಿರುವ ಸೊಮ್ಮನ್ ತಗೊಂಡಾರ, ಸುಮ್ಮನೆ ತಲೆ ಮುಗಿಸ್ಕೊಂಡು ದಾವೀದ. ಅಲ್ಲಿ ಹೇಳೋದು ಸಾರಿ. ಇವಾಗ ಏನ್ ಮಾಡ್ಬೋದು? ಸಾಯಿಸ್ಬೋದಾಯ್ತು ಸೌಲನ್ನ.
ಆದ್ರೆ ದಾವಿದನಿಗೆ ಅಂತ ಮೋಸ ಮಾಡ ಅನಿಸಿಲ್ಲ, ಅಂತ ಕುಯುಕ್ತಿ ಬುದ್ಧಿಲ್ಲ, ಅಂತ ಕುತಂತ್ರ ಬುದ್ಧಿಲ್ಲ ದಾವಿದನಿಗೆ, ಅಂತ ಮೋಸ ಮಾಡೋ ಬುದ್ಧಿಲ್ಲ, ಅನ್ಯಾಯ ಮಾಡೋ ಬುದ್ಧಿಲ್ಲ, ಅಕ್ರಮ ಮಾಡೋ ಬುದ್ಧಿಲ್ಲ. ಏನಿದ್ರು ಫೇಸ್ ಟು ಫೇಸ್ ನಿಂತ ಯುದ್ಧ ಮಾಡ್ಕೊಂಡಂತೆ. ಹಲ್ಲೆಲೂಯಾ. ಆದ್ರೊಳಗೆ ಸಿಕ್ಕನ ಕೈ ಸಿಕ್ಕರೊಳಗೆ ಬಜ್ಜಿ ತಗೊಂಡು ಆತರ ಬಿಡಗಿಟ್ಟರು ಸಮ್ಮ ತಗೊಂಡು ದೂರ ಹೋಗಿ ಗುಡ್ಡದ ಮೇಲೆ ನಿಂತ್ಕೊಂಡು, ಓ ತಂದೆ ಸೌಲ, ಓ ಅಬೇರನೇ ಅಂತ ಕೂತಾರಂತೆ. ಹರಿಶಕ್ಕ ಕೂತಾರಂತೆ. ಎಲ್ಲ ಹೊರಗೆ ಗಾಬರಿ ಬಂದು ನೋಡ್ತಾನೆ ದಾವಿದ. ಏನ್ ಹೆಸರಲ್ಲಿ ಕೂಗ್ತದೆ ಅಂತಂದ್ರೆ, ಅಬೇರನೇ ಏನ್ ಮಾಡ್ತದೀಗಿ? ನೀನ್ ಕಾಯಕಂತ ಆಗ್ತಿದ್ದೆ ಬಂದು ಕಾಯಿಲಾರ್ದಂಗೆ ಗೊರಕೆ ಮಾಡ್ತದೀಗಿ, ತಿಂದ್ಬಿಟ್ಟು ಬೇಸು. ನೀನು ಕಾಯಿಲಾರ್ದೆ ಹೋದ್ರೆ ನಿನ್ಗೆ ಶಾಪ, ಕಾಯಿಲಾರ್ದೆ ಹೋದ್ರೆ ನಿನಗೇನು ಶಾಪ ಗೊತ್ತಾ? ನೀನು ಸೌಲನನ್ನು ಕಾಯ್ಬೇಕಾಯ್ತು. ನಿನ್ನ ಪಾಳ್ಯದಲ್ಲಿ ಜನರು ಒಕ್ಕು ನಿನ್ನ ಪಾಳ್ಯಕ್ಕೆ ರಾತ್ರಿಗೆ ಬಂದು, ನೀವು ಎಲ್ಲಿ ಮನೆ ಕೆಟ್ಟರು ರಾತ್ರಿಗೆ ಬಂದು ನಿಮ್ಮ ರಾಜಂದು ವರ್ಜಿ ನಿಮ್ಮ ರಾಜನ ಪಕ್ಕದಲ್ಲಿರುವ ತಂಬಿಗೆ ಒತ್ಕೊಂಡು ಬಂದಾರ ನೋಡ. ನಾನು ಜನರ ಹತ್ರ ಕೈ ಹಿಡ್ಕೊಂಡು ತೋರ್ಸನಂತೆ. ಈ ಊರಿಗೆ ಒಂದೇ ಸರಿ ಆಡ್ಕೊಳ್ಳೋದಾಗಾಯ್ತು. ಅಂದ್ರೆ ಅರ್ಥ ಗೊತ್ತಾ? ಕಳ್ಳರು ಮನೆಗೆ ಬಂದು ಬೀರೋ ಬಾಗಿಲು ತೆಗೆದು ಬಂಗಾರೆಲ್ಲ ನೋಡಿ ಬೆಳ್ಳೆಲ್ಲ ನೋಡಿ ಬರ್ತು ಅಂತ ಹೇಳಿ ಇದು ಬೈರಂತ ಅರ್ಥ. ಅದರಲ್ಲಿ ಆದ್ರೆ ಏನ್ ಮಾಡಿಲ್ಲ ಅಂದ್ರೆ ಒಂದು ಬಂಗಾರೊಳಗೆ ಒತ್ಕೊಂಡೋಗಿಲ್ಲ, ಒಂದು ಸರಗಳ ಒತ್ಕೊಂಡೇ ಇಲ್ಲ ಅಂತ ಅರ್ಥ. ಅವಾಗ ಹೇಳ್ತಾರಂತೆ, ಎದಕ್ಕೆ ಕಳ್ತನ ಮಾಡಕ್ಕಾಗಲ್ಲ, ಅವ್ರ ಮನೆಯಲ್ಲಿ ದೇವರದಂತಾರಂತೆ. ಅಲ್ಲಿ ಹೇಳೋದು ಸಾರಿ. ಆ ರೀತಿಯಾಗಿ ಸೌಲನ್ನು ನೋಡಿದ್ರೆ ಸಾಯಿಸ್ಬೇಕು, ಸಾಯಿಸ್ಲಾರ್ದಂಗೆ ಸುಮ್ಮನೆ ಮೌನ ಹೋಗಿ ಹೇಳರಂತೆ. ಇಲ್ಲಿ ನಿಮ್ ಬರ್ಜೆ ಐತ್ ನೋಡ್ರಿ, ಇಲ್ಲಿ ನಿಮ್ ತಂಬಿ ಐತ್ ನೋಡ್ರಿ, ಚೊಂಬ ಐತ್ ನೋಡ್ರಿ, ತಗೊಂಡು ಹೋಗ್ರಿ ಅಂತಂದಾಗ ಅವಾಗ ಸೌಲಂತನ, ನಾನು ನಿನಗೆ ಕೇಳು ಮಾಡ್ಬೇಕಂತ ನೋಡ್ತದೀನಿ, ನೀನ್ ಯಾವಾಗ್ಲೂ ಏನ್ ಮಾಡ್ತದೀ ಏನ್ ಮಾಡ್ತದೆ. ಅದು ದಾವಿದನ ಹೃದಯ. ಎಷ್ಟು ಜನ ಅರ್ಥ ಆಯ್ತು? ಜೋರ ಚಪ್ಪಳ ಸಾರಿ. ನಮಗೆ ಆಗಿನ ಇಲ್ಲಿ ಕೇಳ್ಕೊಡ್ರಿ, ನಮ್ಮ ಮನಸ್ಸು ಹೆಂಗತ್ತೆ, ಸ್ವಲ್ಪ ಈಗ ಪುಣ್ಯಕ್ಕಿನ್ನ ಸ್ವಲ್ಪ ಕಾಲು ಜಾಗ ಸಿಕ್ಕಿಲ್ಲ, ಇನ್ನ ಗಡ್ಗೆ ಹಿಂಗಂದು ಇನ್ನ ಸ್ವಲ್ಪ ದೊಬ್ಬಿ ಬಿಡ್ತೋಬೇಕು. ಎದ್ದಾಬಾರ್ದು ಹಸಿಲಿ ನಮ್ಮ ಯಾಕೆ ಲೈಫ್ನಾಗ ಹಸಿಲಿ. ಅಲ್ಲೆಲ್ಲ ಅದಕ್ಕೋಸ್ಕರವೇ ನಾವು ಆಶೀರ್ವಾದ. ಆದ್ರೆ ಸ್ವಲ್ಪ ಬುಡಾತ್ ನಾನು ಕೈ ಹಿಡ್ಕೊಂಡು ಈಗ ಮೇಲೆ ಎತ್ತಿ ನಿಲ್ಲಿಸಿ ಸೀದಾ ಮನೆಗೆ ಹೋಗಪ್ಪ ಸುದರ್ಶ ಅಂತ ಅಂದ್ರೆ ಆವಾಗ ದೇವ್ರು ನಮ್ಮನ್ನು ನೋಡ್ತಾರೆ. ನಮ್ಮ ಮನಸ್ಸು ಅಪ್ಪ ಇವ್ರು ಏನ್ ಮಾಡ್ತಾರೆ, ಬಿಳಾರ್ನ ಮೇಲೆ ಎತ್ಕೊಂಡು ನಿಲ್ಲಿಸಮ್ಮ. ಅದು ದಾವಿದನ ಹೃದಯ. ನಮ್ಮ ಹೃದಯ ಕೂಡ ದಾವಿದನ ಹೃದಯ ತರ ಇರ್ಬೇಕು ಮಾತು. ಅದಕ್ಕೋಸ್ಕರ ಶತ್ರುಗಳನ್ನು ಏನ್ ಮಾಡುವ ಮನಸ್ಸು ಇಟ್ಕೊಂಡು ಇವಾಗ ಕ್ಷಮಿಸುವ ಮನಸ್ಸು ಮಾತು. ಲೂಕ 23:34 ಹೋದ್ರೆ ಒಂದ್ಸಾರಿ. ಲೂಕ 23:34 ವಚನ. ಲೂಕ 23ನೇ ಅಧ್ಯಾಯ 34ನೇ ವಚನ ಹೋದ್ರಪ್ಪ. ಆಗ ಯೇಸು ತಂದೆ ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತಾರೆಂಬುದು ಹರಿಯರು ಅಂದನು. ಸಾಕು. ಇವಾಗ ಯೇಸು ಸ್ವಾಮಿ ಎಲ್ಲಿ ಕ್ಷಮಿಸನ್ ಹೇಳಿ? ಇವಾಗ ಶಿಲುಬೆ ಮೇಲೆ ಕ್ಷಮಿಸನ ಮಾತು. ಅಂದ್ರೆ ದಾವೀದನ್ನ ಸಾಯಿಸಲಿಕ್ಕೆ ಬಂದಿರುವ ಸೌಲನನ್ನು ದಾವೀದ ಏನ್ ಮಾಡನ? ಕ್ಷಮಿಸನ. ನೀನ್ ನನ್ನ ಪ್ರಾಣ ತೆಗೆಯಕ್ಕೆ ಬರ್ತೀಯ, ಯಾವಾಗ್ಲೂ ನನ್ನನ್ನು ಹಿಡ್ಕೊಂಡು ಸಾಯಿಸಕ್ ಬರ್ತೀವಿ, ಆದ್ರೆ ನಿನ್ನ ಕೈಗೆ ನನ್ನ ದೇವ್ರು ಏನ್ ಮಾಡವಲ್ಲ, ಅಸಲಿ ಒಪ್ಪಿಸಿಕೊಡವಲ್ಲ ಅಂತ ಹೇಳ್ತಾನ ಮಾತು. ದೇವ್ರನ್ನ ಅಂದ್ರೆ ಯೇಸು ಸ್ವಾಮಿನ ಅಲ್ಲಿರುವಂತ ಜನರೆಲ್ಲರೂ ಶಿಲುಬೆಗೆ ಹಾಕಿ ಅದನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ ಯೇಸು ಸ್ವಾಮಿ ಏನದನ, ಇವ್ರು ಏನ್ ಮಾಡ್ತಾರೆ, ಇವ್ರು ಹರಿಯರಪ್ಪ, ಇವ್ರನ್ನ ಕ್ಷಮಿಸಪ್ಪ. ನೋಡ್ರಿ, ಅದಕ್ಕೋಸ್ಕರವೇ ದಾವಿದನಿಗೆ ಎಂತ ಹೃದಯ ಐತೆ ಅಂತ ಹೇಳಿ, ದೇವರ ಹೃದಯ ದಾವಿದನಿಗೆ ಐತೆ. ಯಾರ ಹೃದಯ ಐತೆ ಹೇಳ್ರಮ್ಮ? ನಿನಗೆಂತ ಹೃದಯ ಐತಿ? ಯಾರನ್ನ ತಪ್ಪು ಮಾಡಿದಾಗ, ಯಾರ ನಿನ್ಗೆ ವಿರುದ್ಧವಾಗಿ ಮಾತಾಡಿದಾಗ, ನಿನಗೆ ಸಮಯ ಬಂದಾಗ ಕಾಯ್ದಿರ್ತಿ ಮಾತು, ಸಮಯ ಬಂದಾಗ ಸೇಡ್ ತಿರ್ಸ್ಕೊಂಬನ, ಸಮಯ ಬಂದಾಗ ನಾವು ಒಂದೆರಡು ಮಾತು ಹೆಚ್ಚಮ್ಮನ, ಸಮಯ ಬಂದಾಗ ಎಲ್ಲರನ್ನ ಹೊರ ಕಳ್ಕೊಂಬಾರ ಅನ್ಕಂತ ಮಾತು. ಅದು ದೇವರ ಹೃದಯ ಅಲ್ಲ. ಸಮಯ ಬಂದಾಗ ಕ್ಷಮಿಸುವುದೇ ದೇವರ ಹೃದಯ ಮಾತು. ಅಲ್ಲಿ ಹೇಳೋದು ಸಾರಿ. ಸಮಯ ಬಂದಾಗ ಇನ್ನೂ ಒಂದೆರಡು ಹೆಚ್ಚು ಅಮ್ಮನ, ಇನ್ನೂ ಒಂದೆರಡು ಹೆಚ್ಚು ಬಡೆನ ಅನ್ನುವಂಥದ್ದು ಅದು ದೇವರ ಹೃದಯ ಅಲ್ಲ, ದಾವಿದನ ಹೃದಯ ಅಲ್ಲ. ಅದು ಸೌಲನ ಹೃದಯ ಅಂತ ಮಾತು. ಸಮಯ ಸಿಕ್ಕಿದ್ರು, ಸಮಯ ಬಂದಿದ್ರು ಕ್ಷಮಿಸುವಂಥದ್ದು ದಾವಿದನ ಹೃದಯ. ನೆಕ್ಸ್ಟ್ ಎಂತ ಹೃದಯ ಐತಂದ್ರೆ ದಾವಿದನಿಗೆ ದೇವರ ಸಭೆಗೆ, ದೇವರ ಮಂದಿರಕ್ಕೆ ಮನಸ್ಫೂರ್ತಿಯಾಗಿ ಆತನು ಕಾಣಿಕೆ ಕೊಡುವ ಮನಸ್ಸು ದಾವಿದನಿಗೆ ಐತಂತ ಮಾತು. 1ನೇ ಪೂರ್ವಕಾಲವೃತ್ತಾಂತ 29ನೇ ಅಧ್ಯಾಯ 17 ವಚನ ಓದು ಸಾರಿ. 1ನೇ ಪೂರ್ವಕಾಲವೃತ್ತಾಂತ 29:17, 29:17 ವಚನ, 18 ವಚನ ಓದಪ್ಪ. 1ನೇ ಪೂರ್ವಕಾಲವೃತ್ತಾಂತ 29 ತೆಗೆದ ಓದ್ರಿ. నేనైతే ఇవన్నీయు
ఉన్నాను. ఆ, ఇప్పుడు ఇప్పుడు ఇక్కడ నుండి నీ జనులను ನಿನ್ನ ಜನರುಗಳ ಹೆಂಗ್ ಕೊಡ್ತಾರೆ ಅಂತ ಹೇಳ್ತಾನೆ ಆತನು. ಮನಸ್ಫೂರ್ತಿಯಾಗಿ ಕೊಡುವುದನ್ನು ನೋಡಿ ಸಂತೋಷ ಪಡ್ತಾನಂತೆ ದಾವೀದ. ಇನ್ನೊಂದ್ಸರಿ ಕನ್ನಡದಾಗ ಹೋದ್ರಪ್ಪ ಒಂದ್ಸಾರಿ 29:17 ಹೋದ್ರಿ. ಹಾ ನೋಡ್ರಿ, ಎಲ್ಲ ಕೇಳಿಸ್ಕೊಡ್ರಿ. ನನ್ನ ದೇವರೇ, ನೀನು ಹೃದಯವನ್ನು ಶೋಧಿಸುವವನು, ಯಥಾರ್ಥ ಚಿಕ್ಕರನ್ನು ಮೆಚ್ಚುವವನು ಆಗಿದೆ ಎಂಬುದನ್ನು ಬಲ್ಲೆನು. ನಾನಂತೂ, ಎಲ್ಲ ಕೇಳಿಸ್ಕೊಡ್ರಿ, ನಾನಂತೂ ಯಥಾರ್ಥ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಇದನ್ನೆಲ್ಲ ಏನ್ ಮಾಡಿನಿ, ಕೊಟ್ಟಿದ್ದೇನೆ. ಇಲ್ಲಿ ಕೂಡಿರುವ ನಿನ್ನ ಪ್ರಜೆಗಳು ಕೂಡ ಏನ್ ಮಾಡ್ಯಾರ, ಸ್ವೇಚ್ಛೆಯಿಂದಲೂ ನಿನಗೆ ಕಾಣಿಕೆಗಳನ್ನು ಸಮರ್ಪಿಸಿದರೆ ಎಂದು ನೋಡಿ ಏನ್ ಮಾಡ್ತಾನಂತೆ ದಾವೀದ, ಸಂತೋಷ ಪಡ್ತಾನಂತೆ. ದಾವಿಗೆ ಎಂತ ಮನಸ್ಸು ಗೊತ್ತಾ, ಮನಸ್ಫೂರ್ತಿಯಾಗಿ ದೇವರ ಮಂದಿರಕ್ಕೆ ಕೊಡುವಂತದ್ದು ಮನಸ್ಫೂರ್ತಿ ಆಗೈತಂತೆ. ಯಾರೋ ಮೆಚ್ಚತಾರಂತಲ್ಲ ದೇವ ಕಾಣಿಕೆ ಕೊಡೋದು ದಾವಿದನಿಗೆ. ಹೆಂಗಂತೆ, ಯಾರು ಮೆಚ್ಚಲಾದ ಹೋಗ್ಲಿ ಹೃದಯ ಪೂರ್ವಕವಾಗಿ ಕೊಡ್ತಾನಂತೆ ದೇವರ ಮಂದಿರಕ್ಕೆ. ಅದಕ್ಕೋಸ್ಕರವೇ ದಾವಿದನಿಗೆ ಎಂತ ಹೃದಯ ಇತ್ತು ಅಂತ ಹೇಳಿದ್ರೆ ನೋಡ್ರಿ, ದೇವರಿಗೆ ಒಪ್ಪುವ ಮನಸ್ಸಿದೆ. ಎದಕ್ಕೆ ಗೊತ್ತಾ, ದಾವಿದನು ರಾಜನಾದ ಕೂಡಲೇ ಆತನು ಒಳ್ಳೆ ಲೆಬೋನಿನ ದೇವದಾರ ಮರಗಳಲ್ಲಿ ಆತನು ವಾಸ ಮಾಡ್ತಾನೆ. ಆದ್ರೆ ದೇವರ ಮನುಷ್ಯತೆ ಗುಡಾರದಲ್ಲಿ ಐತಿ. ಒಂದ್ ದಿವಸ ಆಲೋಚನೆ ಮಾಡ್ತಾನೆ, ದೇವ್ರೆ, ಕುರಿಗಳು ಕಾಯ್ತಾ ಇದ್ದೆ ನಾನು, ಅಂತನ್ನ ಕರ್ಕೊಂಡ್ಬಂದು ಇಸ್ರಾಯೇಲರ ಸಿಂಹಾಸನದ ಮೇಲೆ ಕುಂದಿರಿಸಿ ಆಡಳಿತ ಮಾಡ್ಲಿಕ್ಕೆ ನನಗೆ ರಾಜ್ಯತ್ವ ಕೊಟ್ಟಿಗೆ, ಅದಕ್ಕೋಸ್ಕರ ನಿನಗೆ ಒಂದು ಮಂದಿರ ಕಟ್ಟಬೇಕಪ್ಪ ಅನ್ಕೊಂಡಂತೆ. ಮಂದಿರ ಕಟ್ಟಬೇಕಪ್ಪ ಅನ್ಕೊಂಡ ಕೂಡಲೇ ಒಬ್ಬ ಪ್ರವಾದಿ ಬಂದನ ಮಾತು. ಪ್ರವಾದಿ ಬಂದು ಹೇಳ್ತಾನ ಮಾತು, ಅಪ್ಪ ನಾನು ಹಿಂಗ ಮಂದಿರ ಕಟ್ಟಬೇಕಂತ ಕಡಿಮೆ ದೇವ್ರಿಗೆ ಅಂತಂದ್ರೆ, ಸರಿ ನಿನ್ನ ಹತ್ರ ದೇವ್ರನ್ನ ನೀನು ಇಷ್ಟ ಬಂದಂಗ ಮಾಡೋಣ ಅಂತ. ತಿರುಗಿದಿನ ದೇವರು ಆ ಪ್ರವಾದಿನ ಕರೆದು ಹೇಳ್ತಾನಂತೆ, ನೀನು ಕಟ್ಟಬೇಡ ದೇವರ ಮಂದಿರ, ನಿನ್ನ ಹೊಟ್ಟೆಗೆ ಒಬ್ಬ ಮಗ ಹುಡ್ತಾನೆ, ಆತನ ಕೈಯಿಂದ ನಾನು ಮಂದಿರವನ್ನು ಕಟ್ಟಿಸ್ಕೊಳ್ತಾನೆ ಅಂತ ಹೇಳಂತೆ. ಯಾರು? ದೇವರು. ಹಲ್ಲೆಲೂಯಾ. ಆದ್ರೆ ಮನಸ್ಸಾಗಿತ್ತು ಹೇಳ್ರಿ, ಮಗ ಇತ್ತಿದ್ದಲ್ಲ, ಮನಸ್ಸಾಗಿತ್ತು ದಾವಿದನಿಗಿತ್ತು ಮಾತು. ಅದಕ್ಕೋಸ್ಕರವೇ ದೇವರು ಆಲಯ ಆದ್ರೂ ಕಟ್ಟಬೇಡ ಅಂತ ಹೇಳೋಣ, ಆದ್ರೆ ಆಲಯಕ್ಕೆ ಏನೆಲ್ಲ ಬೇಕು ಕೂಡಿಸಿದ್ದಾರೆ ಗೊತ್ತಾ ದಾವೀದ. ಅಲ್ಲೆಲ್ಲೂ ಹೇಳು ಸಾರಿ, ನಾನು ಆಲಯ ಕಟ್ಟಂಗಿಲ್ಲ, ಓಕೆ ನಾನು ಕಟ್ಟಂಗಿಲ್ಲ, ಆದ್ರೆ ಅದಕ್ಕೆ ಏನು ವಸ್ತುಗಳು ಬೇಕು, ಏನ್ ಬಂಗಾರ ಬೇಕು, ಏನ್ ಮರಗಳು ಬೇಕು, ಏನ್ ಕಬ್ಬಿಣ ಬೇಕು, ಏನ್ ಹಿತ್ತಾಳಿ ಬೇಕು, ಏನು ಬೆಳ್ಳಿ ಬೇಕು, ಎಂತವಲ್ಲ ಬೇಕಾದವ ಅವೆಲ್ಲವೂ ಕೂಡಿಸಿಟ್ಟಿದ್ದು ಸೊಲೊಮನಲ್ಲ, ದಾವೀದ ಕೂಡಿಸಿಟ್ಟನ. ದೇವ್ರು ನನ್ನ ಕಟ್ಟಬೇಡ ಅರ್ಥಗೆ ಕೊಡಬೇಡ ಅಂತ ಹೇಳಿಲ್ಲಲ್ಲ ಅಂತೇಳಿ ಎಲ್ಲವೂ ಸಮಕೂಡಿಸಿ ಸಂತೋಷ ಪಟ್ಟನಂತೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಒಬ್ಬ ಮಗನ ಹುಟ್ಟನಂತೆ, ಆತನ ಮುಖಾಂತರ ಈ ಆಲಯ ಕಟ್ಸ್ಕೊಳ್ತಾನಂತೆ. ಅದಕ್ಕೋಸ್ಕರ ಕಟ್ಟುವ ಮಂದಿರ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು, ಇಲ್ಲಿ ಒಂದು ಮಂದಿರ ಐತಿ, ಅದು ದೇವರ ಮಂದಿರ ಅಂತೇಳಿ. ಅದಕ್ಕೋಸ್ಕರವೇ ಆ ಮಂದಿರ ವೈಭವದಿಂದ ಕಟ್ಟಿರಂತೆ. ಅದಕ್ಕೋಸ್ಕರವೇ ಹೇಳ್ತಾನೆ, ಆ ಮಂದಿರಕ್ಕೋಸ್ಕರ ಎಷ್ಟೋ ಜನ ಶತ್ರುಗಳು ಅದನ್ನ ದಾಳಿ ಮಾಡ್ಯಾರ, ಹಿಂಸೆ ಮಾಡ್ಯಾರ ಮಾತು. ಆದ್ರೆ ದಾವಿದನಿಗೆ ಎಂತ ಮನಸ್ಸೈತಿ, ಹೃದಯ ಪೂರ್ವಕವಾಗಿ ಕೊಡುವ ಮನಸ್ಸೈತಿ. ಎಲ್ಲ ನೋಡ್ರಿ ಎಂತ ಮನಸ್ಸೈತಿ, ಹೃದಯ ಪೂರ್ವಕವಾಗಿ. ನಮ್ಮ ಮೊನ್ನೆ ಶುಕ್ರವಾರ ವಾಕ್ಯಗಳ ಹೊತ್ತಾಗ ಒಂದು 5 ಪಾಯಿಂಟ್ ಹೇಳ್ತಿದೆ. ಕ್ರೈಸ್ತರಿಗೆ ಇರುವ ಗುಣಗಳಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಮಾಡುವ ಗುಣ ಇರಬೇಕು. ಎಲ್ಲ ನೋಡ್ರಿ, ಮೊದಲನೇದಾಗಿ ಪ್ರಾರ್ಥನೆ ಮಾಡುವ ಗುಣ ಇರಬೇಕು. ಎರಡನೇದಾಗಿ ವಾಕ್ಯ ಧ್ಯಾನ ಮಾಡುವಂಥದ್ದು, ವಾಕ್ಯ ಓದುವಂಥದ್ದು ಇರಬೇಕು. ಮೂರನೇದು ಸಭೆಗೆ ಬರುವಂಥದ್ದು ಇರಬೇಕು. ನಾಲ್ಕನೇದು ಸಾಕ್ಷಿ ಹೇಳುವಂಥದ್ದು ಇರಬೇಕು. 5ನೇದು ಕಾಣಿಕೆ ಕೊಡುವಂಥದ್ದು ಇರಬೇಕು. 2 ಕೊರಿಂಥ 8:3 ಸಾರಿ 2 ಕೊರಿಂಥ 8:3 2 ಕೊರಿಂಥ ಬದ ಪತ್ರಿಕೆ 8:3 ಹೋದ್ರಪ್ಪ. 8:3 ಅವರು ಎಲ್ಲರೂ ಕೇಳಿಸ್ಕೊಂಡ್ರೆ, ಅವರು ಶಕ್ತಿಯನುಸಾರವಾಗಿ ಮಾತ್ರ ಕೊಡದೆ ಏನ್ ಮೀರಿ, ಶಕ್ತಿಗೆ ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರಂತ ಬರೆಯಪ್ಪ ಸಾಕು. ಇಲ್ಲಿ ದಾವಿದ ಗುಡಗಿ ಯಾರೋ ಹೇಳಿದ್ದಕ್ಕ ತಂದು ಕೊಟ್ಟಿಲ್ಲ ದೇವರ ಮಂದಿರಕ್ಕ, ತನ್ನಷ್ಟಕ್ಕ ತಾನೇ ಕೊಟ್ಟನಂತೆ. ಹಲ್ಲೆಲೂಯಾ. ಇಲ್ಲಿ ಕೂಡ ಪೌಲ ಹೇಳ್ತಾನೆ ಕೊರಿಂಥ ಸಭೆಯವರಿಗೆ, ಅವರು ಶಕ್ತಿ ಇದ್ದಷ್ಟು ಕೊಟ್ಟಿಲ್ಲಂತೆ, ಶಕ್ತಿಗೆ ಮೀರಿ ಕೊಟ್ರಂತೆ. ಅಂದ್ರೆ ಕೆಪಾಸಿಟಿ, ಒಬ್ಬ ಮನುಷ್ಯನ ಕೆಪಾಸಿಟಿ 70 kg ಓರಷ್ಟು ಐತೆ ಅನ್ಕೊಂಡು, ಇಲ್ಲ ಕ್ವಿಂಟಲ್ ಓರ್ಬೋದು ಅನ್ಕೊಂಡು. 2 ಕ್ವಿಂಟಲ್ ಓದ್ರಂತಂದ್ರೆ ಏನು, ಶಕ್ತಿಗೆ ಮೀರಿದಷ್ಟು. ಕೆಲವರು ನಂಬಿಗಸ್ತರಾಗಿರಲ್ಲ, ಅವ್ರ ಮನೆಯಲ್ಲಿ ಇರ್ಲಾರ್ದು ಹೋಗ್ಲಿ, ಅವ್ರ ಕುಟುಂಬದಲ್ಲಿ ಇರ್ಲಾರ್ದು ಹೋಗ್ಲಿ, ಅವ್ರು ನಂಬಿಗಸ್ತರಾಗೆ ಬಿದ್ದದರ ಅವ್ರನ್ನ ದೇವರೇ ಕಾಪಾಡ್ತಾರೆ. ಆಮೇಲೆ ಹೇಳೋದು ಸರಿ, ಕೆಲವರಿಗೆ ಎಲ್ಲಾ ಇದ್ರು, ಎಲ್ಲಾ ಬರ್ತಾ ಇದ್ರು, ಕೊಡುವಂತ ಮನಸ್ಸು ಮಾತ್ರ ಕೆಲವರಿಗೆ ಇಲ್ಲ ಸಭೆಯಲ್ಲಿ. ಯಾಕೆ ನಾನು ಹೇಳ್ತೇನೆ ಅಂತಂದ್ರೆ, ಮನುಷ್ಯರು ನೋಡ್ಲಂತಲ್ಲ ನಾವು ಮಾಡ್ಬೇಕಾಗಿರೋ ಕಾರ್ಯಗಳು ಯಾರು ನೋಡ್ತಾರೆ ಹೇಳ್ರಿ, ಇವಾಗ ದೇವರು ನೋಡ್ತಾನೆ. ನಮ್ಮ ಹೃದಯ ಒಪ್ಪದು ಮನುಷ್ಯರಲ್ಲ, ದೇವರು ಆತನ ಹೃದಯವನ್ನು ಒಪ್ಪುತ್ತಾ ಇದ್ದಂತೆ. ಹೇಳ್ರಿ, ದೇವರು ಯಾರ ಹೃದಯ ಒಪ್ಪಿದ? ದಾವಿದನ ಹೃದಯ ಒಪ್ಪಿದಂತೆ. ಅದಕ್ಕೋಸ್ಕರವೇ
ದಾವೀದನನ್ನು ದೇವರು ಒಪ್ಪಿದಂತೆ. ಯಾಕೆ? ಅಂತ ಮನಸ್ಸಿದ್ದ ಮಾತು. ಎಷ್ಟು ಹೇಳಿದ್ರು ನಾವು ಬದಲಾಗಕ್ಕೆ ಕೆಲಸ. ಇವಾಗ ಅಡಿಗೆ ಮಾಡುವತ್ನಾಗ ಏನ್ ಅಂತೇಳಿ ದಸಭಾಗದ ಅಕ್ಕಿಗಳಾಗಿ ತೆಗಿರತ್ತೀವಿ. ಕೆಲವರೆಲ್ಲ ಹಂಗೆ ತೆಗಕ್ ಆಗ್ತಾರಪ್ಪ ಅಷ್ಟು ನಮಗೆ ಅಂತೇಳಿ ವರ್ಷಕ್ಕೊಂದ್ಸಾರೋ ಇಲ್ಲ 6 ತಿಂಗಳಿಗೊಂದ್ಸಾರ ತಂದು ಕೊಡ್ತಾರ, ದೇವ್ರಿಗೆ ಸ್ತೋತ್ರ. ಕೆಲವರಿಗೆ ಏನೋ ಗೊತ್ತಿಲ್ಲ ಸಿಲಿ, ಆದ್ರೆ ಅವ್ರ ಮನೆಯಲ್ಲಿ ಏನೇನ್ ಮಾಡ್ಕೋಬೇಕು ಎಲ್ಲ ಕರೆಕ್ಟ್ ಆಗಿ ಗೊತ್ತು. ಮಗಳಿಗೆ ಏನ್ ಮಾಡ್ಬೇಕು, ಮೊಮ್ಮಕ್ಕಳಿಗೆ ಏನ್ ಮಾಡ್ಬೇಕು, ಅವ್ರಿಗೆ ಏನ್ ಮಾಡ್ಬೇಕು, ಊರಾಗಿರೋ ಬೀಗರಿಗೆ ಏನ್ ಮಾಡ್ಬೇಕು, ಎಲ್ಲ ಪರ್ಫೆಕ್ಟ್ ಗೊತ್ತು. ದೇವ್ ಸರಿ ಮಾತ್ರ ಏನ್ ಮಾಡ್ಬೇಕು ಗೊತ್ತಿಲ್ಲ ಕೆಲವರಿಗೆ. ಏನಂತಂದ್ರೆ ಏನ್ ಅರ್ಥ ಇಲ್ಲ ಭಾಷೆ ಅಂತಾರ ಮಾತು. ಅವ್ರು ಹೆಂಗಿದ್ದಾರೆ ಹಂಗೆ ಅಂತಾರ ಮಾತು, ಏನೂ ಬದಲಾಗಲ್ಲ ಮಾತು. ಆದ್ರೆ ದೇವರ ವಾಕ್ಯ ಕೇಳಿ ಆಶೀರ್ವದಿಸಲ್ಪಡೋರು ಹಂತವಾಗಿ ಎಷ್ಟೇ ಸಮಸ್ಯೆ ಬರಲಿ ಅವ್ರನ್ನ ದೇವರೇ ಅವ್ರನ್ನ ಕಾಪಾಡುವಂತೆ ಮರ ಇಟ್ಟು. ಹಲ್ಲೆಲೂಯಾ. ಎದಕ್ಕಂದ್ರೆ ದೇವರ ಹೃದಯ ದಾವಿದನಿಗೆ ಇತ್ತಂತೆ. ಅಂತ ಹೃದಯ ನಮ್ಮಲ್ಲಿ ಇರ್ಲಿ. ಆಮೇಲೆ ಹೇಳ್ರಿ ಒಂದ್ಸಾರಿ, ಅಂತ ಹೃದಯ ದೇವ್ರು ನಮಗೆ ಕೊಡ್ಲಿ. 5ನೇದು ದಾವಿದನಿಗೆ ಎಂತ ಮನಸ್ಸಿತ್ತಂದ್ರೆ ಆಲಯವನ್ನು ಕಟ್ಟುವ ಮನಸ್ಸಿತ್ತಂತೆ. ಒಂದನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 7ನೇ ವಚನ ಓದೋದು ಸರಿ. ಇವಾಗ 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 7ನೇ ವಚನ. 22:7 ಓದ. ಅಲ್ಲೇ ಪಕ್ಕದಲ್ಲಿ ಇರ್ತದೆ ನೋಡು. ನಾನು ನನ್ನ ದೇವರಾದ ಹೆಸರಿನಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದ್ದೇನೆ. 132:1-3 ಓದಪ್ಪ ಸಾಕು. 132:1-3 132ನೇ ಕೀರ್ತನೆ 1-2-3 ಓದಪ್ಪ. ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮಗಳನ್ನು ನೆನಪು ಮಾಡಿಕೋ. ಯಾಕೋಬರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏನ್ ಮಾಡ್ಬೇಕಂತೆ ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ. ನಾನು ದೇವರ ಮಂದಿರ ಕಟ್ಟಲೇಬೇಕಂತ ಪತನ ಕಟ್ಟಣಂತೆ ದಾವಿದ. ಆದ್ರೆ ದೇವ್ರ ಏನ್ ಮಾಡ್ಯಾನ, ನೀನ್ ಕಟ್ಟಬೇಡಪ್ಪ, ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಡ್ತಾನೆ, ಆತನ ಕೂಟವನ್ನು ಕಟ್ಟಿಸ್ಕೊಂಡವನ. ಆತನಿಗೆ ಒಳ್ಳೆ ಮನಸ್ಸಿನಿತ್ತಂದ್ರೆ ಆಲಯ ಕಟ್ಟಬೇಕು, ದೇವ್ರಿಗೆ ಹೆಂಗನ ಮಾಡಿ ಆಲಯ ಕಟ್ಬೇಕಂತ ಮನಸ್ಸಿರ್ತೈತೆ. ಆದ್ರೆ ದೇವ್ರಿಗೆ ಯಾಕೆ ಕಟ್ಟಬೇಡ ಅಂತ ಹೇಳಿ ನೋಡ್ರಿ, ದೇವ್ರ ದಾವಿದನಿಗೆ ಆದ್ರೆ ಯುದ್ಧಗಳು ಮಾಡಿ ಒಂದು 2ನೇದು ಊರಿಯನನ್ನು ಏನ್ ಮಾಡಿರಂತಂದ್ರೆ ಆತನ ಬೇಕಾದಕ್ಕೋಸ್ಕರವೇ ಆತನನ್ನು ಯುದ್ಧದಲ್ಲಿ ಸಾಯಿಸಂತೇಳಿ ಪತ್ರ ಬರೆದು ಮಾತು. ಅದಕ್ಕೋಸ್ಕರವೇ ದೇವರು ಆ ಒಂದು ದೃಷ್ಟಿ ಇಟ್ಕೊಂಡು ನೀನ್ ಕಟ್ಟಬೇಡ ಅಂತ ಒಪ್ಪಿಕೊಂಡನ. ಆದ್ರೂ ಕೂಡ ನೀನ್ ಕಟ್ಟಬಾರ್ದಪ್ಪ ದೇವರ ಮಂದಿರ. ಹಲ್ಲೆಲೂಯಾ. ಆದ್ರೆ ಇನ್ನೊಂದು ಮನಸ್ಸೇನಂತಂದ್ರೆ ದೇವರನ್ನು ಆರಾಧಿಸುವ ಮನಸ್ಸಿತ್ತಂತೆ. 119-164 ಓದು. 119ನೇ ಅಧ್ಯಾಯ 64ನೇ ವಚನ. 64 ಯೆಹೋವನೇ ಭೂಲೋಕವು ಪೂರ್ಣವಾಗಿದೆ. ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. 164 ಓದಪ್ಪ. 119-164 164 ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ ಸಾಕು. ಎಷ್ಟು ಸಾರಿ ಕೊಂಡಾಡ್ತಾನೆ ದಾವಿದ ದೇವರು ನಮ್ಮ ಮುಸಲ್ಮಾನರು 5 ಸಾರಿ ನಮೋಜ್ ಮಾಡ್ತಾರೆ. ಎಷ್ಟು ಸಾರಿ? 5 ಸಾರಿ. ಎಷ್ಟು ಜನ ಬೆಳಿಗ್ಗೆ ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ರಿ? ಒಂದ್ಸಾರಿ ಅಲ್ಲಿ ಹೇಳ್ರಿ, ಒಂದ್ಸಾರಿ ಜೋರ ಹೇಳ್ರಿ. ದಾವಿದ ಎಷ್ಟು ಸಾರಿ ಕೊಂಡಾಡ್ತಂತ ದೇವ್ರನ್ನ? 7 ಸಾರಿ. ಒಂದು ವಾರಕ್ಕೆ ಎಷ್ಟು ದಿನ ಹೇಳ್ರಿ ಇವಾಗ? 7. ಅಂದ್ರೆ ದಿನಾಲಿ ದೇವ್ರನ್ನ ಕೊಂಡಾಡ್ತದನ. 1. 2ನೇದು ಒಂದು ದಿನಕ್ಕೆ ಟೈಮ್ ಸಿಕ್ಕಂಗಲ್ಲ ದೇವ್ರನ್ನ 7 ಸಾರಿ ಕೊಂಡಾಡ್ತಂತೆ. ಅಂದ್ರೆ ಆತನ ರಾಜ ಆದ್ರೂ ಕೂಡ ದೇವ್ರನ್ನ ಕೊಂಡಾಡ್ಲಿಕ್ಕೆ ಆತನ ಹಿಂದೂ ಮುಂದೆ ನೋಡಿಲ್ಲ. ಯಾವಾಗ್ಲೂ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾನಂತೆ. ಸಮಯ ಸಿಕ್ಕಂಗಲ್ಲ ಸಿಂಹಾಸನದ ಮೇಲೆ ಕುತ್ಕೊಂಡಾದ್ರೂ ಹೇಳ್ತಾನೆ, ಅದ್ರ ಅಡಿಗೆ ಮನೆಗೆ ಊಟ ಮಾಡ್ಲಿಕ್ಕೆ ಹೋಗುವಾಗ ಹೇಳ್ತಾನೆ, ಸೈನಿಕರ ಸಂಗಡ ಇರುವಾಗ ಹೇಳ್ತಾನೆ. ದೇವ್ರನ್ನ ಕೊಂಡಾಡುವಂಥದ್ದು ದಾವಿದನಲ್ಲಿ ಗುಣ ನೋಡ್ತು ಮಾತು. 2 ಒಂದೊಂದು ಸಾರಿ ನೋಡ್ರಿ, ದಾವಿದನು ಮಹಾರಾಜ ಆದ್ರೂ ದೇವರನ್ನ ಕೊಂಡಾಡುವಂತ ಸ್ವಭಾವ ಐತಿ. ಮತ್ತೆ ನೀನು ಯಾರನ್ನ ಕೊಂಡಾಡ್ತಿದ್ವಿ ಭೂಮಿ ಮೇಲೆ? ಅದಕ್ಕೋಸ್ಕರವೇ ದಾವಿದ ಅಂದ್ರೆ ದೇವರಿಗೆ ಇಷ್ಟ. ಹೇಳ್ರಿ, ದಾವಿದ ಅಂದ್ರೆ ದೇವರಿಗೆ ಏನಾಗೇನ ಇಷ್ಟ. ಮೊದಲನೇದು ಆತನಿಗೆ ಎಂತ ಗುಣ ಐತಿ? ಒಪ್ಪಿಕೊಳ್ಳುವ. ಎಲ್ಲರೂ ಹೇಳ್ರಿ, ಒಪ್ಪಿಕೊಳ್ಳುವ ಗುಣ ಐತಿ. 2ನೇದು ದೇವರ ಕೃಪೆ ಮೇಲೆ ಭರವಸೆ ಇಡುವ ಗುಣ ಐತಿ. 3ನೇದು ಶತ್ರುಗಳನ್ನು ಕ್ಷಮಿಸುವ ಮನಸ್ಸೈತಿ. 4ನೇದು ದೇವರ ಮಂದಿರಕ್ಕೆ ಕೊಡುವಂತದ್ದು ಮನಸ್ಸೈತಿ. 5ನೇದು ದೇವರ ಆಲಯ ಕಟ್ಟಬೇಕು ನಾನು ಹೆಂಗನ ಮಾಡಿ ಅಂತೇಳಿ ಮನಸ್ಸೈತಿ. 6ನೇದು ದೇವರನ್ನ ಆರಾಧಿಸುವ ಗುಣ ಐತಿ. ಆಮೇಲೆ ಹೇಳಲ್ಲ ಒಂದ್ಸಾರಿ, ದೇವರನ್ನ ಆರಾಧಿಸ್ಬೇಕಂತಂದ್ರೆ ಎಲ್ಲಿಗೆ ಬರ್ಬೇಕು ಹೇಳ್ರಿ? ದಾವಿದ ದೇವರ ಮಂದಿರಕ್ಕೆ ಬರಬೇಕು ಮಾತು. ನಿನಗೆ ಅಂತ ಮನಸ್ಸಿರಲಿ. ಆಮೇಲೆ